ಡಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡಾನ್ಸ್ ಬಿಡಿ. ಹಲೋ ನಮಸ್ಕಾರ, ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾರ್ಟ್ಗೆ ಬೆಂಕಿ ಹಚ್ಕೊಂಡ್ರು ಮಗ ಸಣ್ಣ ಮಚ್ಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲ್ ಆಗಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಬಾಜರಿ ಬ್ಯಾಚುಲರ್ಸ್ ಸೀಸನ್ 2, co-powered by Denver, special partner Arvind Properties, Amazon.in, jewelry partner Sri Sai Gold Palace, digital streaming partner ZEE5. ಸಾಮಾನ್ಯವಾಗಿ ನಾವು ಬ್ಯಾಚುಲರ್ಸ್ ಬಂದಾಗ ಹಾಯ್ ಬಾಯ್ ಅಂತ ಹೇಳಿ ಅಷ್ಟೇ ಮುಗಿಸ್ಬಿಡ್ತೀವಿ. ಆದ್ರೆ ಅವ್ರನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಬದುಕಿನ ಮೂಲವನ್ನು ಹುಡುಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಏಂಜಲ್ಸ್ ಅವರು ಹುಟ್ಟಿದ ಊರಿಗೆ ಹೋಗಿ ಅವರ ಬದುಕಿನ ಚಿತ್ರಣವನ್ನ ಹತ್ತಿರದಿಂದ ನೋಡ್ಕೊಂಡ್ ಬಂದಿದ್ದಾರೆ. ಬನ್ನಿ ನಾವು ಕೂಡ ಬ್ಯಾಚುಲರ್ಸ್ ಹುಟ್ಟಿದ ಊರಿಗೆ ಹೋಗೋಣ. ಲೆಟ್ಸ್ ಬಿಗಿನ್ ಭರ್ಜರಿ ಬ್ಯಾಚುಲರ್ಸ್ ಜೊತೆಯಲ್ಲಿ ಪಯಣ. ಈ ಪಯಣಕ್ಕೆ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ಕರ್ಕೊಂಡು ಹೋಗುವಂತ ಸಮಯ. ಲೆಟ್ಸ್ ವೆಲ್ಕಮ್ ಚಂದನವನದ ಬುಲ್ಬುಲ್ ಡಿಂಪಲ್ ಕ್ವೀನ್ ರಚಿತಾ ರಾವ್. ಹಾಗೇನೆ ಅವರ ಜೊತೆ ಕನಸುಗಾರ ಲವಗುರು ವಿ ರವಿಚಂದ್ರನ್ ಸರ್. ಎಸ್ ರಚ್ಚು, ನಮ್ಮ ಏಂಜಲ್ಸ್ ಬ್ಯಾಚುಲರ್ಸ್ ಲೈಫ್ ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವ್ರು ಹುಟ್ಟಿರೋ ಊರಿಗೆಲ್ಲ ಹೋಗಿ ಬಂದಿದ್ದಾರೆ. ಅದನ್ನ ನೋಡೋದಕ್ಕೆ ಹೌ ಎಕ್ಸೈಟೆಡ್ ಆರ್ ಯು? ಅಲ್ಲ, ಅವ್ರು ಎಕ್ಸೈಟ್ ಆಗಿದಾರಾ? ಅವ್ರು ಎಕ್ಸೈಟ್ ಆದ್ರೆ ನಾನು ಎಕ್ಸೈಟ್ ಆದಂಗೆ. ಅಲ್ಲಿ ನೋಡಿ ಪ್ರೇಮ್ ತಾಪ ಎಷ್ಟು ಎಕ್ಸೈಟ್ ಆಗೋದು. ಅವ್ನು ನೇಪಾಳ ಕರ್ಕೊಂಡು ಹೋದ್ನಾ? ಇಲ್ಲೇ ಪೀಣ್ಯಾಗ ಹೋಗಿ ಬಂದೆ ಮ್ಯಾಮ್. ಕೀನ್ಯಾಗ ಹೋಗ್ತಾರೆ, ಪೀಣ್ಯಲ್ಲ ಕೆಲಸ ಮುಗಿಸ್ಬಿಟ್ಟಿದ್ಯಲ್ಲ, ಎಲ್ಲ ಶಿಫ್ಟ್ ಆಗ್ಬಿಟ್ಟಿದ್ದೀರಾ ಬೆಂಗಳೂರಿಗೆ. ಅಲ್ಲಿ ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಅಲ್ಲೇ ಬಿಟ್ಟು ಬಂದ್ಬಿಡ್ಬೋದಾಗಿತ್ತು ನೀನು. ನಿಜ ಸರ್, ಅಲ್ಲೇ ಯಾವ್ದಾದ್ರು ಚೆನ್ನಾಗಿರೋ ಹುಡುಗನ್ ಹುಡ್ಕೋತಿದ್ದೆ. ಇಲ್ಲಿರೋಲ್ಲ ನನ್ನ ಮಕ್ಳು ಎಲ್ಲ ಡಬ್ಬಾ ನನ್ನ ಮಕ್ಳು ಅಂತ ಹೇಳ್ಬಿಟ್ಲ ಅವಳು ಒಂದೇ ಸರಿ. ಯಾಕ್ರಿ ನಾನ್ ಚೆನ್ನಾಗಿಲ್ವಾ ನೋಡೋದಕ್ಕೆ? ಅಲ್ಲ, ನೀನ್ ಚೆನ್ನಾಗಿಲ್ವಾ ಅಂತ ಕೇಳಿದ್ದು ಗಗನಂಗೆ ಯಾಕೆ ಅಷ್ಟು ಖುಷಿ ಆಯ್ತು? ಗಗನ ಲೈನ್ ಹೊಡಿತಾ ಇದ್ದಾರೆ ಇವಾಗ. ಹೌದು ಮ್ಯಾಮ್, ಇಲ್ಲಿಂದ ಅಲ್ಲಿಗೆ ಸಿಗ್ನಲ್, ಇಲ್ಲಿ ಹಿಂಗೆ. ಬಟ್ ತಾಪ ಇಷ್ಟೆಲ್ಲ ನಿನ್ನ ಮೇಲೆ ಫುಲ್ಲು ಭಯಂಕರ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಏನನ್ಸುತ್ತೆ? ಫುಲ್ ಮಜಾ ಬರ್ತೈತೆ ಖುಷಿ, ಫುಲ್ ಮಜಾ ಬರ್ತೈತೆ ಖುಷಿ. ಇವನಿಗೆ ಒಂದೊಂದು ನೇಪಾಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಷ್ಟಲ್ಲಿ ನಂದು ಅರ್ಧೋಗಿರುತ್ತೆ. ಇಲ್ಲಿ ಇದಾರಲ್ಲಪ್ಪ ಹೆಣ್ಮಕ್ಳು, ಅವರೆಲ್ಲ ನೀನು ಇಷ್ಟಪಡ್ತಾ ಇದಾರಂತೆ, ಅದು ಅವ್ರ ಕರ್ಮ ಅಂತೆ. ಏನ್ ಹೇಳಕ್ ಇಷ್ಟಪಡ್ತೀಯ? ನಿನ್ನ ಅದಕ್ಕೆ ನಂದೊಂದು ಇದು ಇಲ್ಲ, ಅದೇ ಪ್ರಶ್ನೆ ಕೇಳ್ತೀನಿ. ದರ್ಶನ್, ಅದು ತುಂಬಾ ಖುಷಿ ಆಗ್ತಿದೆ. ಅವನ್ ತರ ಹೇಳ್ಬೇಡ, ನಿನ್ ತರ ಹೇಳು. ಅವಂದು ಅದೇ ಏನಂದ್ರೆ ಎಲ್ರಿಗೂ ಮನ್ಸು ಕೊಟ್ಬಿಡೋಣ, ಅದಕ್ಕೆ ಎಲ್ರು ಇಷ್ಟಪಡ್ತಾ ಇದಾರೆ. ಸೊ ಎಲ್ರು ಮನ್ಸು ನಾನು ಇಟ್ಕೋತೀನಿ, ನನ್ನ ಮನ್ಸು ಎಲ್ರಿಗೂ ಕೊಡ್ತೀನಿ. ನೀನು ಏನಾದ್ರು ಹಿಡ್ಕತ್ತೀನಿ ಅಂತ ಹೇಳತ್ತಾಗಿ ಹಿಡ್ಕೋತಾ ಇದೆ, ಬಟ್ ಏನ್ ಮಾಡೋದು? ಹಿಡ್ಕತಾ ಇದ್ದ ತಾಪ, ಮ್ಯಾಮ್ ನಿನ್ನ ಜೀವನ ಹಾಂ, ಚೈತ್ರಮಯವಾಗಿರ್ಲಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಚೈತ್ರ ಅಂತ ಹೇಳಿದ್ರಲ್ಲ, ನಮ್ಮ ಹುಡುಗಿ ಹೆಸರು ಚೈತ್ರನೇ. ಅದಕ್ಕೆ ಹೇಳಿದ್ದು ಕಣ್. ಒಂದ್ ಬಾಯಿ ಬೇಗ ಬಾಯಿ ಬೋಲ್. ಏನ್ ಮಾಡೋಣ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನನಗೆ. ಕರೆಕ್ಟ್ ಆಗಿ ಹೇಳು. ಏನು ಹುಟ್ಟದಾಗಿಂದ ಹಿಂಗ, ಇತ್ತೀಚೆಗೆ ಹಿಂಗ? ಹುಡ್ದಾಗಿಂದ ನಿಂಗೆ. ಅವನು ವೇದಿಕೆ ಮೇಲೆ ಬಂದು ಮೈಕ್ ಇಟ್ಕೊಂಡಾಗಲ್ಲ ನಂಗೆ ಒಂದೇ ಹಾಡಬಾರ್ದು. ಯಾವ್ದು ಮ್ಯಾಮ್? ಮಾತು ಕರ್ನಾಟಕದಲ್ಲಿ ನೀನು ಯಾವ್ಯಾವ ಹೆಣ್ಮಕ್ಳು ಇಷ್ಟಪಡ್ತಾರೋ ಅವ್ರೆಲ್ಲರಿಗೂ ಏನ್ ಹೇಳ್ತೀಯ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅದನ್ನೇ ಕೇಳಿದ್ದು ಕಣ, ಸೀದಾ ಹೇಳಲ್ಲ. ಖುಷಿಯಾಗಿರಿ ಅಷ್ಟೇ. ಹೌದು, ನೀನು ಹೇಳ್ದವ್ರು ಯಾರು ಖುಷಿಯಾಗಿರೋ ತಪ್ಪು ಕೂತಿರ್ತಾರೆ. ಆ ಹುಡುಗಿರ್ಗೊಂದು ಚಿಕ್ಕ 2 ಲೈನ್ ಸಾಂಗ್ಗಳು ಬೇಗ. ಅಪ್ಪ ದಯವಿಟ್ಟು ಕೈ ಮುಗಿತೀನಿ.
ಅದೊಂದು ಸಾಂಗ್ ಬಿಟ್ಟು ಬೇರೆ ಯಾವ್ದಾರ ಹೇಳಿ. ಉಡಿಸುವೆ ಬೆಳಕಿನ ಸೀರೆಯ ಚೂರು ನೀ ಸಹಕರಿಸು ನಿನ್ನ. ಕಟ್. ಇದು ಯಾರು ಹೇಳ್ತಿರೋದಿಲ್ಲಿ? ಸಾರಿ ಹಾಕೊಂಡಿದ್ರಲ್ಲ, ಅದಕ್ಕೆ ಸಾರಿ ಬಗ್ಗೆ ಸಾಂಗ್ ಹೇಳ್ತಾ ಇದ್ದೆ ಅಷ್ಟೇ. ಹುಡುಗಿರೆಲ್ಲ ನೋಡಿ ರವಿ ಸರ್ ಕೊಟ್ಟಿರೋ ಸೀರೆ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀನೇನ್ ಕೊಟ್ಟಿದ್ಯಾ ಹುಡುಗಿರಿಗೆ? ಮನ್ಸು. ನಿನ್ ಮನ್ಸಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡು ಕೂತಿರು ಮತ್ತಷ್ಟೇ. ಥ್ಯಾಂಕ್ ಯು. ಆಯ್ತು ಮನ್ಸು ಒಟ್ಟಲ್ಲಿ ಏನೋ ಮಜವಾಗಿ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಇನ್ನು ರವಿ ಸರ್ ಬಗ್ಗೆ ಕೇಳಲೇಬೇಕು. ರವಿ ಸರ್ ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸರ್ ಏನ್ ಸರ್ ಇವತ್ತು ಹೊಸ ಗೆಲುವು? ಏನ್ ಗೊತ್ತಿಲ್ಲಪ್ಪ ನನಗೆ. ನಾನು ಬೆಳಗ್ಗೆ ಗಡ್ಡ ಟ್ರಿಮ್ ಮಾಡ್ಕೊಂಡ್ ಬಂದೆ ಅಷ್ಟೇ, ಬೇರೆ ಏನಿಲ್ಲ. ಹೌದು. ಸೊ ಇವತ್ತು ನಮ್ಮ ಏಂಜಲ್ಸ್ ಎಲ್ಲ ಬ್ಯಾಚುಲರ್ಸ್ ಮನೆಗೆ ಹೋಗಿ ಅವರ ಲೈಫ್ ನ ನೋಡಿ, ಅವ್ರ ಲೈಫ್ ಸ್ಟೈಲ್ ಇವರೊಂದು ಸ್ವಲ್ಪ ಹೊತ್ತು ಜೀವಿಸಿ ಅಲ್ಲಿಯ ವಾತಾವರಣ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಇಲ್ಲ, ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾವು ನಮ್ಮ ಕುಟುಂಬದಲ್ಲಿ ಒಂಥರ ಇರ್ತೀವಿ, ನಾವಾಗಿರ್ತೀವಿ. ಅಲ್ಲಿ ಹೋದಾಗ ನಿಮ್ ತನ ಅಲ್ಲಿಗೆ ಹೆಂಗ್ ಸೂಟ್ ಆಗುತ್ತೆ ಅನ್ನೋದು ನೋಡೋದಿದೆಯಲ್ಲ. ಆಲ್ರೆಡಿ ನಮ್ಗೆ ಗೊತ್ತಿರೋ ಪರಿಚಯ ಇರೋ ಹುಡುಗರು ಫ್ಯಾಮಿಲಿ ಅನ್ನೋದಿದೆಯಲ್ಲ, ಅವ್ರಗಳ ಜೊತೆ ಬೆರೆಯೋದಿದೆಯಲ್ಲ, ಅದೇ ಹೊಸ ಕೊಡೋ ಅನುಭವ ಚೆನ್ನಾಗಿರುತ್ತದೆ ಆಕ್ಚುಲ್ ಆಗಿ. ಲವ್ಲಿ ಸರ್, ಲವ್ಲಿ. ಅಂಡ್ ಜೊತೆಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರ ಹುಟ್ಟು ಹಬ್ಬವನ್ನ ಕೂಡ 2 ದಿನ ಅದ್ದೂರಿಯಾಗಿ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಕ್ರೇಜಿಯಾಗಿ ಸೆಲೆಬ್ರೇಟ್ ಮಾಡೋಣ. ಅದು ವೆರಿ ಗುಡ್. ರವಿ ಸರ್, ನಮ್ಮ ವೇದಿಕೆಯ ಏಂಜಲ್ಸ್ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಲೆಟ್ಸ್ ವೆಲ್ಕಮ್ ಆಲ್ ಏಂಜಲ್ಸ್ ಆನ್ ಸ್ಟೇಜ್. ಯಾರಿವಳು ಸೂಜಿನಲ್ಲಿ ಕಣ್ಣುಗಳು. Lovely! Let's welcome South Indian lady superstar, ಕನಸಿನ ರಾಣಿ, one and only Mahashima. First of all, many happy returns of the day. Happy birthday to a little small Ramachari. ನನಗೆ ಆವಾಗ ರಾಮಾಚಾರಿಗೂ ಇವಾಗ ರಾಮಾಚಾರಿಗೂ ನೋ ಡಿಫ್ರೆನ್ಸ್. ಈಸ್ ಜಸ್ಟ್ ಲುಕಿಂಗ್ ದ ಸೇಮ್. ಎಲ್ಲಿ ಒಂದು ರಿಂಕಲ್ ಇಲ್ಲ ಫೇಸಲ್ಲಿ, ಒಂದು ಹಂಗೆ. ಅದಕ್ಕೆ ನಾನು ಹೇಳಿದೆ ಹ್ಯಾಪಿ ಬರ್ಡೇ ಟು ಅಗೇನ್ ಅ ಸ್ಮಾಲ್ ಬಾಯ್ ರಾಮಾಚಾರಿ. ನಿಜವಾಗ್ಲೂ ಹೇಳ್ತೇನೆ, ಸೋ ಫಿಟ್. ಆ್ಯಂಡ್ ಅದು ಏನಕ್ಕೆ ಗೊತ್ತಾ,
ವೆನ್ ದ ಹಾರ್ಟ್ ಇಸ್ ಕ್ಲೀನ್, ವೆನ್ ದ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಕ್ಲೀನ್ ಹಾರ್ಟೆಡ್, ಫೇಸಲ್ಲಿ ಯಾವ ಥರ ಏಜು ಬರಲ್ಲ, ಅದು ನನಗೆ ಇರುತ್ತೆ. ದಟ್ಸ್ ಯು. ಸೊ ಮಹಾಲಕ್ಷ್ಮಿ, ನೀ ಹೇಳಿ, ಈ ರಾಮಾಚಾರಿ ಅನ್ನೋ ಸಿನಿಮಾ ಎಷ್ಟು ಸ್ಪೆಷಲ್? ರಾಮಾಚಾರಿ ಒಂದೇ ಅಂತ ಹೇಳ್ತಾರೆ, ಬಟ್ ರಾಮಾಚಾರಿ ಸೌಂಡ್ ಹೊಡೆದಿದ್ದು 100 ಫಿಲ್ಮ್ಸ್ ತರ, ಏನೋ 100 ಪಿಕ್ಚರ್ ಮಾಡ್ದಂಗೆ ಆಯ್ತು ರಾಮಾಚಾರಿ. ಸೊ ಇಟ್ ಈಸ್ ಆಸ್ ಈಕ್ವಲ್ ಲೈಕ್ 100 ಫಿಲ್ಮ್ಸ್ ಫಾರ್ ಮಿ. ರಾಮಾಚಾರಿ ಇಸ್ ದಟ್ ಸ್ಪೆಷಲ್ ಟು ಮಿ. ವೆರಿ ನೈಸ್. ಬಟ್ ಆಕ್ಚುಲಿ ನೀವು ಅದೊಂದೇ ಸಿನಿಮಾಲ್ ಕಾಣಿಸ್ಕೊಂಡಿದ್ದು ರವಿ ಸರ್ ಜೊತೆ. ಹೌದು, ಅದನ್ನೇ ಹೇಳ್ತೇನಲ್ಲ, ಒಂದು ಸಿನಿಮಾನೇ ನಾವಿಬ್ರು ಏನೋ 100 ಸಿನಿಮಾ ಮಾಡ್ದಂಗಿತ್ತು. ಇದೆ ಹಂಗೆ ಆಯ್ತು. ತಿರ್ಗಾ ಯಾವತ್ತಾರು ನಿಮ್ಗೆ ಅನ್ಸಿತ್ತಾ ಇಲ್ಲ ಮಾಡ್ಲೇಬೇಕು ರವಿ ಸರ್ ಜೊತೆ ಇನ್ನೊಂದು ಸಿನಿಮಾ ಅಂತ? ಅಯ್ಯೋ, ಪ್ರತಿಯೊಂದು ಪಿಕ್ಚರು ಮಾಡಲೇಬೇಕು ಅಂತ ಹಠ ಹಿಡಿತಾ ಇದೆ, ಬಟ್ ಏನೋ ಆವಾಗ ಮತ್ತೆ ಅದೃಷ್ಟ ಕೂಡ ಬಂದಿಲ್ಲ. ನಿಮ್ಮ ನಂದಿನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮಾಲಾಶ್ರೀ ಬಂದ್ಬಿಟ್ಟು ರಾಮಾಚಾರಿ ಮಾಡೋಕ್ಕೂ ಮುಂಚೆ ಪರಿಚಯ ನನಗೆ. ನನ್ಗೆ ಇವ್ರಿಗೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲ್ ಆಗಿ, ಇದಕ್ಕೆ ರಾಮಾಚಾರಿ ಮುಂಚೆನೇ ಅಲ್ವ ಅದು. ಬರೀ ಫೋಟೋ ಶೂಟ್ ಆಯಿತು, ಒಂದು ದಿವಸ ಶೂಟಿಂಗ್, ಆಮೇಲೆ ನಿಂತೋಯ್ತು ಅದು, ಮಾಡೋಕೆ ಹೋಗಲಿಲ್ಲ ಅದು. ಅವಾಗ ಇವು ಒಂದೇ ಪ್ರಶ್ನೆ ಕೇಳಿದ್, ನನ್ನ ಜೊತೆ ಸಿನಿಮಾ ಮಾಡಲ್ವಾ ಅಂತ ಕೇಳಿದ್ದೆವಳು. ನಾನು ನಿನಗೆ ಫೋನ್ ಮಾಡಿದಾಗ ನೀನು ಹಾಂ ಅನ್ಬೇಕು, ಅಲೋ ಹೇಳ್ಬಾರ್ದು. ಅವಾಗ ನಾನು ಇನ್ನೊಂದು ಸಿನಿಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಬಿಟ್ಟಿದ್ದೆ. ನಾನು ಅದನ್ನ ಹೇಳಿ ಮರ್ತೋಗ್ಬಿಟ್ಟೆ. ಆಮೇಲೆ ರಾಮಾಚಾರಿ ರೈಟ್ಸ್ ತೊಗೊಂಬಂದಾಗ ಸರಿ ಮಾಲಾಶ್ರೀ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಮಾಲಾಶ್ರೀಗೆ ಸುಮ್ಮನೆ ಫೋನ್ ಮಾಡಿದೆ ನಾನು. ಅವಾಗ ಶಿ ಈಸ್ ಎ ಸೂಪರ್ ಸ್ಟಾರ್, ನನ್ನ ಮೋಸ್ಟ್ ಬಿಸಿಯೆಸ್ಟ್ ಸ್ಟಾರ್, ವಾಂಟೆಡ್ ಸ್ಟಾರ್. ಅವಾಗ ಅಂದರೆ ಒಂದು ದಿವಸಕ್ಕೆ 4 ಪಿಕ್ಚರ್ 5 ಪಿಕ್ಚರ್ ಶೂಟಿಂಗ್ ಮಾಡೋ ರೇಂಜ್ಗೆ ಶಿ ವಾಸ್ ಬಿಸಿ. ಆ್ಯಂಡ್ ಓನ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 1 ಹೀರೋಯಿನ್ ವಾಸ್ ದ ವೆರಿ ಬಿಗ್ ಸ್ಟಾರ್ ಎಟ್ ದ ಟೈಮ್. ಆ್ಯಂಡ್ ಇವಳಿಂದ ತುಂಬ ಪ್ರೊಡ್ಯೂಸರ್ಸು ಬದುಕಿದ್ದಾರೆ ಆ ಟೈಮಲ್ಲಿ, ಇಲ್ಲ ಅಂತ ಹೇಳ್ಬಾರ್ದು. ಆ್ಯಂಡ್ ಅವಾಗ ಇವ್ರಿಗೆ ಫೋನ್ ಮಾಡಿದೆ, ಇವಳು ಫೋನ್ ತೆಗೆದು ಹಾಂ ನೆನಪಿಟ್ಕೊಂಡು ಹಾಂ ಅಂತೇಳಿ ಅಲೋ ಹೇಳಲಿಲ್ಲ ಅವಳು. ಓಕೆ, ಹಂಗೆ ನೆನಪಾಗಿ ಸೇರಿಕೊಂಡು ಸಿನಿಮಾ ಮಾಡು ಅಂತ ಕೇಳಿ, ಈ ಥರ ಇದೇ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ವಿತ್ ನೋ ಸೆಕೆಂಡ್ ಥಾಟ್, ಅಷ್ಟು ಬ್ಯುಸಿ ಇದ್ರು ಕೂಡ ನಾನು ಮಾಡಿಕೊಡ್ತೀನಿ ಅಂತ. ಇಲ್ಲ, ನಾನು ಒಂದು ಹೇಳ್ತೀನಿ, ಇವರು ಇಂಥ ಪಿಕ್ಚರ್ ಮಾಡ್ತಾ ಇದ್ದೀನಿ, ನಿಂದು ಇಂಥ ಕ್ಯಾರೆಕ್ಟರ್ ಏನು ಕೇಳಿಲ್ಲ, ಡೈರೆಕ್ಟ್ಲಿ ನೀವು ಕರೀತಾ ಇದ್ರೆ ಐ ಆಮ್ ಕಮಿಂಗ್ ಟು ದ ಸೆಟ್, ದಟ್ಸ್ ಇಟ್. ಅಷ್ಟೇ. ನನಗೆ ಯಾವಾಗ ಒಂದು ಇರೋದು, ವಾಟ್ ಎವರ್ ಇಟ್ ಇಸ್, ಯು ವಾಸ್ ಎ ಸ್ಟಾರ್ ಅಟ್ ದಟ್ ಟೈಮ್. ನನಗೆ ಋಣ ತೀರಿಸ್ಬೇಕು ಅನ್ನೋದು ತಲೆಯಲ್ಲಿ ಇರೋದು ನನಗೆ. ಸೊ ನನಗೆ ದೇವರು ಒಂದು ಮಲ್ಲ ಅವ್ರ ಕಂಪ್ನಿಗೆ ಮಾಡಿಕೊಡೋ ಅವಕಾಶ ಕೊಟ್ಟು ಆ ಋಣನ ಬ್ಯಾಲೆನ್ಸ್ ಮಾಡಿದ್ರು. ಲವ್ಲಿ. ದಟ್ಸ್ ಸೋ ಸ್ವೀಟ್. ನನಗೆ ಅದು ಗೊತ್ತಿಲ್ಲ, ಅದು ಋಣ ಅಂತ ಆಯ್ತು ಅಂತ. ವಾಟ್ ಎವರ್ ಇಟ್ ಇಸ್, ಏನಾರಾಗಲಿ ನನಗೆ ಎನಿಬಡಿ ಹೂ ಕಮ್ಸ್ ಆರ್ಟ್ಫುಲ್ ಅಲ್ಲ, ವಿತ್ ನೋ ಸೆಕೆಂಡ್ ಥಾಟ್. ಅದೇ ಥರ ಚಿರಂಜೀವಿ ಸಿಪಾಯಿ ಮಾಡಿದಾಗಲೂ ಅಷ್ಟೇ, ಮಾಡ್ತೀರಾ ಸರ್ ಅಂದರೆ ಯಾವಾಗ ಬರಬೇಕು ಶೂಟಿಂಗ್ ಹೇಳಿ ಎಷ್ಟೇ ಹೇಳಿದ್ದು, ಇವಳು ಅದೇ ಥರ ಬಂದ್ಲು. ಆ್ಯಂಡ್ ದಟ್ ಈಸ್ ದ ರಿಸಲ್ಟ್ ಆಫ್ ದಿ ಪ್ರಾಡಕ್ಟ್ ಆಲ್ಸೋ. ಎಕ್ಸಾಕ್ಟ್ಲಿ ಸರ್, ಖಂಡಿತವಾಗಿ. ಅದಕ್ಕೆ ಶಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಟ್. ಥ್ಯಾಂಕ್ ಯು. ಶಿ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್. ಅದು ನನ್ನ ಅದೃಷ್ಟ ಅಷ್ಟೇ, ಇಟ್ಸ್ ಮೈ ಲಕ್. ನಾನು ಇನ್ನೊಂದು ಹೇಳ್ಬೇಕು, ನೀವು ಪಂಚೆ ಫಸ್ಟ್ ಟೈಮ್ ಕಟ್ಟಿದ್ರೆ ಆ ಪಂಚೆ ಸ್ಟೈಲೇ ಇಟ್ ಬಿಕೇಮ್ ಎ ವೈರಲ್. ರಾಮಾಚಾರಿ ಪಂಚೆ ಸ್ಟೈಲೇ ಬೇರೆ ಆಗೋಯ್ತು. ಇವಳು ಅಲ್ಲಿವರೆಗೂ ಹೀರೋಯಿನ್ ಆಗಿದ್ಲು, ಆಮೇಲೆ ಹೀರೋ ಆಗೋದ್ಲು. ಅದರಿಂದ ನಾವು ಹೀರೋಯಿನ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇವಳೆ ಕತ್ತಿ ಮೊಚ್ಚಲ್ಲಿ ಇಟ್ಕೊಂಡು ಹೊರಡ್ತಾ ಇದ್ರೆ ನಾನೆಲ್ಲಿ ಇವಳ ಜೊತೆ ಆ್ಯಕ್ಟ್ ಮಾಡೋದು. ಯಾರಿವಳು ಸೂಜಿ ಮಳಿ ಕಣ್ಣವಳು ಅಂತ ಅವ್ರನ್ನ ನೋಡಿ ಬರೆದ್ರೆ ಇಲ್ಲ ಬರೆದು ಅವ್ರಿಗೆ ಹಾಕೊಂಡ್ರೆ ಸರ್? ಇಲ್ಲ, ಇದು ನಾನು ಹೇಳ್ತೀನಿ, ಇದು ಸಡನ್ ಆಗಿ ನಾನು ಶಿವನಾಗ ಪಿಕ್ಚರ್ ಮಾಡುವಾಗ ಇವ್ರು ಲೊಕೇಶನ್ ಬಂದರು. ಈ ಆಸ್ ಡೈರೆಕ್ಟರ್ ಒಂದು 5 ನಿಮಿಷ ಕಂಟ್ರಿಬಸ್ ಸ್ಟುಡಿಯೋದಲ್ಲಿ ಒಂದು 5 ನಿಮಿಷ ನಾನು ಮಾಲಾಶ್ರೀ ಕರ್ಕೊಂಡು ಹೋಗಿ ಐ ಜಸ್ಟ್ ರೆಕಾರ್ಡಿಂಗ್ ಸ್ಟುಡಿಯೋಗೆ. ಸರಿ, ನಾನು ಅನ್ಕೊಂಡು ಏನು ಸಡನ್ ಆಗಿ ಕಾರಲ್ಲಿ ಹತ್ತಿದ್ರೆ ಹೋಗಿದ್ವಿ, ಆ ಸ್ಟುಡಿಯೋಗೆ ಕೇಳಿದ್ವಿ, ಬಾ ಅಂತ ಹೇಳಿದ್ವಿ. ಕಟ್ ಮಾಡಿ ನೋಡಿದ್ರೆ ಹಂಸ್ಲೇಖ್ ಅವರಿದ್ರು. ಸೊ ಅಲ್ಲಿ ಕೂರ್ಸಿದ್ರು, ಅವ್ರು ನೋಡ್ತಾ ಮಾತಾಡ್ತಾ ಬರ್ದಿರೋ ಲಿರಿಕ್ಸ್ ಇದು. ಇಲ್ಲ, ಇನ್ನೊಂದು ನಾನು ಹೇಳಬೇಕು, ನಾನು ಇಂಡಸ್ಟ್ರಿಗೆ ಬರೋಕೆ ಮುಂಚೆ ನನಗೆಲ್ಲರೂ ಹೇಳೋರು ಮೂಕ್ ಹಿಂಗಿದೆ, ಹಲ್ಲು ಹಿಂಗಿದೆ, ಇದೆಲ್ಲ ತುಂಬ ಮೈನಸ್, ಇದನ್ನು ಸರಿ ಮಾಡ್ಕೊಳ್ಳಿ ಅದನ್ನು ಸರಿ ಮಾಡಿ, ಬಟ್ ಅದೆಲ್ಲ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತಿರೋದು ನಿಜವಾಗ್ಲೂ. ನೀವು ಯಾವ ವಿಚಾರದಲ್ಲಿ ಇನ್ಸ್ಪೈರ್ ಆಗಿದ್ದೀರಿ ರವಿ ಸರ್ ಇಂದ? ನಾನು ಹೇಳಿದ ಪ್ಯಾಷನ್, ಫಿಲ್ಮಲ್ಲಿ ಇಟ್ಕೊಂಡಿರೋ ಪ್ರೀತಿ, ಫಿಲಿಮ್ಸಲ್ಲಿ ಇಟ್ಕೊಂಡಿರೋ ಒಂದು ಫೈರ್ ಇದೆ ಅಲ್ಲ, ಯಾವುದೇ ಅವತ್ತು ಮಾಡೋ ಒಂದು ಸೀನ್ ಆಗಲಿ ಒಂದು ಶಾರ್ಟ್ ಆಗಲಿ, ಇಟ್ ಶುಡ್ ಬಿ ಯೂನಿಕ್. ಸೊ ದಟ್ ಇಸ್ ಹ್ಯಾಟ್ಸ್ ಆಫ್ ಇಸ್ ಮೇಕಿಂಗ್ ಅಂಡ್ ಫಿಲ್ಮ್. ಸೊ ಐ ಆಮ್ ಇನ್ಸ್ಪೈರ್ಡ್ ಆಫ್ ದ್ಯಾಟ್. ಆ್ಯಕ್ಚುಲಿ ನೀವು ಅವ್ರ ಫ್ಯಾನ್ ಅಂತ ಹೇಳ್ತಾ ಇದ್ದೀರಾ, ನಿಮ್ಮ ಫ್ಯಾನ್ ಇನ್ನೊಬ್ಬರು ಅವಾಗಿಂದ ಕುತ್ಕೊಂಡು ನಿಮ್ಮನ್ನು ನೋಡ್ತಾನೇ ಇದ್ದಾರೆ. ಇಟ್ಸ್ ನನ್ ಅದರ್ ದೆನ್ ಅವರ್ ರಚ್ಚು, ಮೈ ಜೂನಿಯರ್. ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಫಾರ್ your 12 years journey. I wish you many years to go. This means a lot. Thank you. Yeah. ನಿಮ್ಮ ಸೀನಿಯರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ವೇದಿಕೆ ಕೇಳಿದ್ದಾರೆ. The real lady superstar forever ಅಂದ್ರೆ it's only ನಮ್ಮ senior. I love you. ಐ ಲವ್ ಯು ಟು ಮೇಡಮ್. ನನಗೆ ಹೇಳಿದೆ, ನನ್ನ ಮಕ್ಕ ನೋಡ್ಕೊಂಡು ಹೇಳೋದು. ಐ ಲವ್ ಅವನು ಹೇಳಿದ ಐ ಲವ್ ಯು ಟು ಅಂತ.
ಸೂಪರ್ ಎಸ್ It was very nice to have you in our show. Thank you so much. Welcome to our show. And it was a wonderful surprise to Ravi sir. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು. ಈಗ ನೇರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನೆಟ್ಕಲ್ ಗ್ರಾಮಕ್ಕೆ ಹೋಗುವಂತ ಸಮಯ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಅಂಡ್ ಹೆಲಿಕಾಪ್ಟರ್ ಗಗನ ಆನ್ ಸ್ಟೇಜ್. ಏನಮ್ಮ ಗಗನ ಸರ್ ಎಲ್ಲಿ ಹೆಲಿಕಾಪ್ಟರ್ ಎಲ್ಲೆಲ್ಲಿ ಹೋಗಿ ಬಂತು ಈ ಸಲಿ? ಅದ್ಭುತ ಸರ್, ನೆಕ್ಸ್ಟ್ ಲೆವೆಲ್. ಹೌದು. ಅದು ಹೆಲಿಕಾಪ್ಟರ್ಗಿನ್ನ ಮೇಲೆ. ನೀವು ಹೋದ್ಮೇಲೆ ಅದು ಬೇರೆ ಲೆವೆಲ್ ಇರಲೇಬೇಕು. ಬಟ್ ಸದ್ಯಕ್ಕೆ ನಮ್ಮೆಲ್ಲರಿಗೂ ನೋಡುವಂತ ತವಕ ಆಗಿದೆ. ಹೇಗಿತ್ತು ಈ ಒಂದು ಜರ್ನಿ, ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಖಂಡಿತವಲ್ಲೂ ನೋಡೋಣ. ವಿಡಿಯೋ ಪ್ಲೀಸ್. ಹಿಂಗೆ ನೆಟ್ಟಗೋರು ನೆಟ್ಕಲ್ ಸಿಗುತ್ತಾ? ಅಜ್ಜಿ, ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಮನೆಗೆ ಹೆಂಗ್ ಹೋಗೋದು? ಹಿಂಗೋದ್ರೆ ಸಿಗುತ್ತಾ? ಥ್ಯಾಂಕ್ ಯು. ಪ್ರತಾಪ್, ವೆಲ್ಕಮ್ 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 ಟು ನೆಟ್ಕಲ್ ಮಂಡ್ಯ. ಅವಾ ಬಾವಾ ಬನ್ನಿ ಗಗನವ್ರೆ. ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಿದ್ದೀನಿ. ಬಲ್ಗಾಲ ಇಟ್ಟು ಒಳಗೆ ಹೋಗ. ಫಸ್ಟು ಹಾಲು ಕರೆದು ಬಿಡೋಣ. ನಂಗೆ ಹಸು ಹತ್ರ ಬರಕ್ ಭಯ, ನಂಗೆ ಬಂದಿಲ್ಲ. ಅದೇನು ಮಾಡಲ್ಲ. ಪ್ರೆಗ್ನೆಂಟಾ? ಹಸು ಇಲ್ಲ, ಮತ್ತೆ ಬಟ್ಟೆ ಎಷ್ಟು ದಪ್ಪ ಐತೆ? ಅದು ನಾವು ಚೆನ್ನಾಗಿ ತಿನ್ನಿಸ್ತೀವಿ ಅದಕ್ಕೆ. ಕರ್ದಾಲ್ ಹೆಂಗಿರುತ್ತೆ ಗೊತ್ತಾ? ಕುಡ್ದಿದ್ರೆ ಯಾವಾಗ್ಲಾದ್ರು? ಇಲ್ಲ. ಕುಡ್ದಿಲ್ವಾ? ಇನ್ನೊಂದ್ಸಲ ಬನ್ನಿ. ಏನಾಗಲ್ಲ ಬನ್ನಿ. ಏನಾಗಲ್ಲ, ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗ ನಿಂಗೆ ಪುಣ್ಯ ಮಾಡಿರ್ಬೇಕು, ಪುಣ್ಯ ಮಾಡಿರ್ಬೇಕು. ಅಷ್ಟೇ. ಹಾಲು ಕರಿಯೋದು ಹೆಂಗಿತ್ತು ಗಗನವ್ರೆ? ಹಾಲು ಕರಿಯೋದ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಾಲು ಕುಡ್ದಿದಂತೂ ಇನ್ನೂ ಚೆನ್ನಾಗಿತ್ತು. ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಈಗ ನಮ್ಮ ಮನೆ ದೇವರು ಮಲೆ ಮಹದೇಶ್ವರನ ದರ್ಶನಕ್ಕೆ ಹೋಗ್ತಾ ಇದೀವಿ. ಇದು ನಮ್ಮ ಅಮ್ಮ ನನಗೆ ಕೊಟ್ಟಿರೋದು. ದೇವಸ್ಥಾನಕ್ಕೆ ಹೋಯ್ತಾ ಇದೀಯಾ ನೀನು? ನಮ್ಮ ಮಗಳಿದ್ದಂಗೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲಿ ಗಗನ್ ಅವರು ರಾಮಾಚಾರಿ ಮೂವಿಲಿ ಮಾಲಾಶ್ರೀ ಅವರು ಇದಾರಲ್ಲ, ಹಂಗೆ ಕಾಣಿಸ್ತಾ ಇದಾರೆ ತೇಟ್. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಾನು ದಾರಿಲಿ ಬರ್ತಾ ಕೆರೆ ನೋಡಿದ್ದೆ. ಪ್ರತಾಪ್ ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲಿ ಕೆರೆ ತುಂಬಾ ಚೆನ್ನಾಗಿದೆ. ಸರಿ ಬನ್ನಿ ಹಾಗಾದ್ರೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ನನ್ನ. ಆಕಾಶದಾಗೆ ಯಾರೋ ಹಾವುಗಳು ಜೋರಾಗಿವೆ. ಕೈ ಹಾಕಕ್ಕಿಂತ ಮುಂಚೆ ಹೇಳ್ಬೇಕು ತಾನೆ, ಕಚ್ಬಿಟ್ರೆ ಕಚ್ಚಲ್ಲ, ಎಳ್ಕೊಳ್ತಾವ ಅಷ್ಟೇ ಹೆಬ್ಬಾವುಗಳು. ಬೆಳಿಗ್ಗೆ ಹಾಲು ಕರೆದ್ರು, ಇವಾಗ ದೋಣಿ ನಡೆಸ್ತಾರೆ, ಅಡಿಗೆ ಮಾಡಕ್ ಬರುತ್ತೆ, ಒಳ್ಳೆ ಒಳ್ಳೆ ಸರ್ಪ್ರೈಸ್ ಕೊಡ್ತಾರೆ. ಇನ್ನೇನ್ ಬೇಕು? ಎಲ್ಲ ಗುಡ್ ಕ್ವಾಲಿಟಿ ಈ ಹುಡುಗನ ಹತ್ರ ಇದೆ. ಅದಾದ್ಮೇಲೆ ನಾವು ಜಮೀನ್ಗೆ ಹೋಗ ಕಟ್ಕೊಂಡು
ತಗೊಂಡೋಗಿ ಬ್ಯಾಲೆನ್ಸ್ ಮಾಡ್ತೀನಿ. ಇದು ಈ ಕೈಯಲ್ಲಿ ಐತಲ್ಲ. ನಾನು ಈ ಹಳ್ಳಿ ಜೀವನ, ರೈತರ ಜೀವನ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೇ ಬಿಡ್ತೀನಿ. ಈಗ ಭತ್ತ ಒಕ್ಕಣೆ ಮಾಡೋದು ಒಕ್ಕಣೆ ಅಂದ್ರೆ ಒಕ್ಕಣೆ ಅಂದ್ರೆ ಭತ್ತನ ಇದನ್ನ ಬಿಡಿಸೋದು. ಇದನ್ನೆಲ್ಲ ಹಂಗೆ ಮಾಡ್ಬೇಕಾ ಇವಾಗ? ಹೌದು, ಭತ್ತ ಬಡಿಬೇಕು. ಮಾಡಿ ಮತ್ತೆ ಹೆಂಗ್ ಮಾಡ್ತೀರಾ? ಅನ್ನ ಕೊಡುವ ತಾತ ನಾನು ಬಡಿತೀನಿ, ಕೊಡಿ ಪ್ರತಾಪ್ ಅವರೇ. ನಿಜವಾಗ್ಲು ಮತ್ತೆ ನಾನು ಟ್ರೈ ಮಾಡ್ಬೇಕಲ್ಲ ಒಂದ್ಸರಿ. ಕಷ್ಟನೇ ಪ್ರತಾಪ್ ಅವರೇ ಇದು. ಅಯ್ಯೋ ನಿಮ್ ಕೈಲಿ ಆಗಲ್ಲ ಬಿಡ್ರಿ. ಯಾಕಾಗಲ್ಲ? ಮೈ ಎಲ್ಲ ತುರ್ಕೆ ಬರುತ್ತೆ ಆಮೇಲೆ. ಎಷ್ಟೊಂದು ಬಂದಿದೆ ನೋಡಿ ಹಿಡ್ಕೊಂಡು. ವಾವ್, ವೆರಿ ನೈಸ್. ಫಸ್ಟ್ ಟೈಮ್ ನಾನು ಗೊತ್ತಾ ಹಿಂಗ್ ಭತ್ತನ ಹಿಡ್ಕೊಂತಿರೋದು. ಇದು ವೇಟೇಜ್ ಫೀಲ್ ಆಗ್ತಾ ಇದೆ. ಅಗಿಬಾರ್ದು, ನುಂಗ್ಬೇಕು. ಅದೇನು ಪಿಜ್ಜಾನ ಬರ್ಗರ್ ಸ್ಟಫ್ ಮಾಡಕ್ಕೆ. ಕೈ ತೊಳ್ಕೊಳ್ಳಿ ಬನ್ನಿ. ಅಷ್ಟೆಲ್ಲ ಆದ್ಮೇಲೆ ಹಸುಗೆ ಹುಲ್ ತರಬೇಕು ಅಂತ ಹೇಳಿದ್ರು. ಸೊ ನಾನು ಪ್ರತಾಪ್ ಅವರು ಇಬ್ರು ಸೇರಿ ಹುಲ್ನ ಗಾಡಿಗೆ ಹಾಕಿ ಪ್ರತಾಪ್ ಅವರೇ ಗಾಡಿ ಓಡಿಸಿದ್ರು. ನಾನೇ ಎತ್ತಿನ ಗಾಡಿ ಓಡಿಸಿ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಸೊ ಇವ್ರದ್ದು ಮೇನ್ ಕಸಬು ಬಂದ್ಬಿಟ್ಟೆ ರೇಷ್ಮೆ ಹುಳು. ಆಯ್ತಾ, ರೇಷ್ಮೆ ಹುಳು ಸಾಕಾಣಿಕೆ ಇದೆಲ್ಲ ನೋಡಿದೆ ನಾನು. ಈಗ ಸೊಪ್ಪು ಹಾಕೋದು ಹೆಂಗೆ ಗೊತ್ತಾ? ಹಿಂಗೆ ಎತ್ಕೊಳ್ಳೋದು. ತಗೊಳ್ಳಿ, ಈಗ ಒಂದೊಂದು ಕಡ್ಡಿ ಮಡಿಗೆ ನಿಮ್ಗೆ ಗೊತ್ತಾಯ್ತು. ಎತ್ಕೊಂಡು ಈ ರೀತಿ ಹಿಂಗೆ ಜೋಡಿಸಿ ಕಡ್ಡಿ ಹಿಂಗೆ ಒಂದೊಂದು ಕಡ್ಡಿ ಒಚ್ಚಾರ ಹಿಂಗೆ ಮಡಿಕೊಂಡು ಹಿಂಗೆ ಜೋಡಿಸಿ. ದಿನಕ್ಕೆ ಎಷ್ಟು ಸರಿ ಹಾಕ್ತೀರಾ? 2 ಟೈಮ್. ಬೆಳಗ್ಗೆ 4 ಗಂಟೆ ರಾತ್ರಿಯಲ್ಲಿ ಹಾಕಿದ್ದೀನಿ, ಈಗ ಹಾಕ್ತೀನಿ. ಅದನ್ನೆಲ್ಲ ಒಂಥರ ಸ್ಮೂತಾಗಿ ಸಾಫ್ಟ್ ಆಗಿದ್ವು. ನನಗೆ ಮುಟ್ಟಕ್ಕೆ ಮುಂಚೆ ಭಯ ಆಯಿತು, ಆಮೇಲೆ ನಾನೇ ಟಚ್ ಮಾಡಿ ಫೀಲ್ ಮಾಡಿದೆ ಆ ಹುಳನೆಲ್ಲ. ಸೊ ರೇಷ್ಮೆ ಹುಳದೆಲ್ಲ ಆದಮೇಲೆ ಆಮೇಲೆ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಿನ್ಗೆ ಒಳ್ಳೇದಾಗ್ಲಿ ಕಣವ, ನೀನು ಇನ್ನೂ ಎತ್ತರಕ್ಕೆ ಚೆನ್ನಾಗಿ ಬೆಳೆಯವ. ಈ ಊರು, ನಿಮ್ಮ ಮುಗ್ಧತೆ, ನಿಮ್ಮ ಪ್ರೀತಿ, ಈ ಹಳ್ಳಿ ಸೊಗಡು, ಹಳ್ಳಿ ವಾಸನೆ ಎಲ್ಲದನ್ನೂ ಮಿಸ್ ಮಾಡ್ಕೊಂತೀನಿ ನಾನು. ಸೊ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ನನ್ನನ್ನು ತಪ್ಪದೆ ಕರಿಬೇಕಾಯ್ತಾ? ಬಾಯ್ ಬಾಯ್. ಒಂದು ಇಡೀ ಹಳ್ಳಿ ಜೀವನದ ಒಂದು ಸಿನಿಮಾ ಮಾಡಿದ್ರೆ ಆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಇದ್ದಂಗೆ ಇದ್ರು ಇಬ್ರು. ಮಣ್ಣಿನ ಮಗನ ಜೊತೆಗೆ ಹೋಗಿ ಮಣ್ಣಿನ ಮಗಳ ಬಿಟ್ಟಿಲ್ಲಮ್ಮ. ಸ್ಟಾರ್ಟಿಂಗ್ ಬಂದಾಗ ಇವ್ರಿಗೆ ಹೇಳಿದ್ನಲ್ವ ಸರ್, ಇವ್ರಿಗೆ ಕೆಮಿಕಲ್ ಫಾರ್ಮುಲಾ ಗೊತ್ತು, ನಾನು ಲವ್ ಫಾರ್ಮುಲಾ ಹೇಳ್ಕೊಡ್ತೀನಿ ಅಂತ. ಬಟ್ ಇವ್ರ ಊರಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಲೈಫ್ ಫಾರ್ಮುಲಾ ಏನು ಅಂತ. ವಾಟ್ ಇಸ್ ದಟ್ ಲೈಫ್ ಫಾರ್ಮುಲಾ? ಹಳ್ಳಿ ಜೀವನ ಎಷ್ಟು ಕಷ್ಟವಾಗಿರುತ್ತೆ, ಎಷ್ಟು ಪೀಸ್ಫುಲ್ ಆಗಿರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ಬಂದ್ರು ಈವ್ನಿಂಗ್ ಬಂದ್ಮೇಲೆ ಆ ಮನೆಯಲ್ಲಿ ಆ ತಣ್ಣನ್ ಗಾಳಿ, ಆ ಮಣ್ಣಿನ ವಾಸನೆ, ಹಳ್ಳಿ ವಾಸನೆ. ನಾವು ಪ್ರತಾಪ್ ಅವ್ರನ್ನ ಇಲ್ಲಿ ಇಷ್ಟು ಟಿಪ್ ಟಾಪ್ ಆಗಿರೋದೆಲ್ಲ ನೋಡ್ತೀವಲ್ವಾ, ಹಳ್ಳಿಲಿ ಹಿಂಗ್ ಇಲ್ಲೇ ಇಲ್ಲ. ಅವರು ಪಂಚೆ ಉಟ್ಕೊಂಡು ಒಂದ್ ನಾರ್ಮಲ್ ಟೀ ಶರ್ಟ್ ಹಾಕೊಂಡು ಆ ಪಕ್ಕ ರೈತರ ಮಗ ಹೆಂಗಿರ್ತಾನ ಹಂಗಿದ್ರು ಎಲ್ಲ ಕೆಲಸ ಮಾಡ್ತಾರೆ ಸರ್. ಬಟ್ ನಿಜ ಹೇಳಮ್ಮ, ಇದೆಲ್ಲ ಯಾವ ನಿನ್ ಲೈಫಲ್ಲಿ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ವಾ? ಇಲ್ಲ, ನಾನು ಹಳ್ಳಿಲೇ ಬೆಳೆದಿದ್ರು ನಮ್ದೊಂಥರ ಬಿಸ್ನೆಸ್ ಫ್ಯಾಮಿಲಿ, ಈ ಬಸ್ಸು ಲಾರಿ ಆ ಥರ ನಮ್ಮ ಫ್ಯಾಮಿಲಿ. ಸೊ ಹಂಗಾಗಿ ನನಗೆ ಇದ್ರದ್ದೇನು ಗಂಧ ಗಾಳಿನ ಗೊತ್ತಿಲ್ಲ ಹಳ್ಳಿಗೆ ನನಗೆ. ಭತ್ತ ಕುಟ್ಟದಾಗ ಬರುತ್ತಲ್ಲ, ಭತ್ತ ಕೈಯಲ್ಲಿ ಇಟ್ಕೊಂಡಿರೋದು, ಕೆಚ್ಚಲಿಂದ ಕುಡಿದಿರೋದು, ಅದು ನನಗೆ ಯಾವಾಗ್ಲೂ ಅದು ಹಿಂಗಿರ್ಬೋದು, ಕೆಚ್ಚಲಿಂದ ಹಾಲು ಕರಿಯೋದು ಅಂತೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ. ಇವ್ರು ಕರಿಬೇಕಾದ್ರೆ ನನಗೆ ಕಾಲಲ್ಲಿ ಒದಿಬೋದು ಈ ಹಸು ಅಂತೆಲ್ಲ ನನಗೆ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಬಟ್ ಅದು ಬಾಲದಲ್ಲಿ ಒದಿತ್ತು, ಒಳ್ಳೆ ಹಸು ಪರವಾಗಿಲ್ಲ ಅನ್ಕೊಂಡೆ. ಬಟ್ ಆಕ್ಚುಲಿ ಪ್ರತಾಪ್, ಇವತ್ತು ನಾನೊಂದು ಕಂಡಿರ್ತೀನಿ, ಏನು ಸರ್? ಎಲ್ಲಾ ಹಸುಗಳು ಕಾಲಲ್ಲಿ ಒದಿತವೆ, ನಿಮ್ಮನೆ ಹಸು ಬಾಲದಲ್ಲಿ ಒದಿಯುತ್ತೆ. ನೋವಾಗಬಾರ್ದು ಅಂತ ಪ್ರತಾಪ್ ಅವ್ರ ತರ.
ಅಲ್ಲಿ ಆ ಒಂದೊಂದು ಭತ್ತದ ಕಾಳು ನನ್ನ ಕೈಯಲ್ಲಿದ್ದಾಗ ನನಗೆ ಫೀಲ್ ಆಗಿದ್ದೊಂದೇ, ನಾವೆಲ್ಲ ಈಸಿಯಾಗಿ ಫುಡ್ನೆಲ್ಲ ವೇಸ್ಟ್ ಮಾಡ್ಬಿಡ್ತೀವಿ. ಬಟ್ ಅಲ್ಲಿ ಕೈಯಲ್ಲಿ ಹಿಂಗೆ ಭತ್ತ ಹಿಡ್ಕೊಂಡಾಗ ನನಗೆ ರೈತರ ಜೀವನ ಎಷ್ಟು ಕಷ್ಟ, ಒಂದು ಅಕ್ಕಿ ಕಾಳನ್ನ ಬೆಳಿಬೇಕಂದ್ರೆ ಅವ್ರು ವರ್ಷ ಪೂರ್ತಿ ಕಷ್ಟಪಡಬೇಕು ಅಂತ. ಅಲ್ಲಿ ನನಗೆ ಹೆಂಗ್ ಫೀಲ್ ಆಗ್ತಿತ್ತು ಅಂದ್ರೆ ನನ್ನ ಜೀವನದಲ್ಲಿ ಇನ್ನೆಂದು ಫುಡ್ ವೇಸ್ಟೇ ಮಾಡಬಾರ್ದು. ಒಂದು ಕಮ್ಮಿ ಊಟ ಮಾಡಿದ್ರು ಪರವಾಗಿಲ್ಲ, ತಟ್ಟೆಲಿ ಹಾಕೊಂಡು ಅದನ್ನ ಯಾವತ್ತೂ ಚೆಲ್ಲಬಾರ್ದು, ಡಸ್ಟ್ಬಿನ್ನಿಗೆ ಮಾತ್ರ ಅನ್ನ ಯಾವತ್ತೂ ಮೀಸಲಾಗಬಾರ್ದು ಅನ್ನೋದೊಂದು ಕಲಿತೆ. ಬಹಳ ಒಳ್ಳೆ ಕಲಿಕೆ. ಥ್ಯಾಂಕ್ ಯು ಸರ್. ಇಲ್ಲ, ನೀ ಹೇಳಿದ್ ಕರೆಕ್ಟ್. ಒಂದ್ ಸಿನಿಮಾ ನೋಡ್ದಂಗಿತ್ತು ನಿಜವಾಗ್ಲು. ಆ ವೀಟಿಲು ರಾಮಾಚಾರಿ ಹಾಡು ನಂಗೆ ಆ ಮೂವಿ ತುಂಬಾ ಇಷ್ಟ ಮ್ಯಾಮ್. ಯಾವ್ದು? ರಾಮಾಚಾರಿ ಮ್ಯಾಮ್. ಎಸ್ಪೆಷಲಿ ಮ್ಯಾಮ್ ಬೋಟಲ್ಲಿ ಕೂತ್ಕೊಂಡು ಹಿಂಗ್ ಮಾಡ್ತಾರಲ್ಲ ಮ್ಯಾಮ್, ನಾನು ಆ ಸಾಂಗ್ನೇ ಆಡ್ತಿದ್ದೆ ಮ್ಯಾಮ್ ದೋಣಿ ನಡ್ಸ್ಬೇಕಾದ್ರೆ. ಚೆನ್ನಾಗಿತ್ತು. ಬಟ್ ಖುಷಿ ಏನ್ ಗೊತ್ತಾ, ಇವ್ರ ವೀಟಿಲಿ ನಾನು ಮುದ್ದೆ ಮತ್ತೆ ತರಕಾರಿ ಸಾರ್ನ ನೋಡಿದ್ದು. ದಾಟ್ ವಾಸ್ ದ ಹೈಲೈಟ್ ಆಫ್ ದ ವೀಟಿ. ವೆರಿ ನೈಸ್. ತುಂಬಾ ಖುಷಿ ಆಯ್ತು. ನಿಮ್ಮ ಮನೇಲಿರೋ ಎಲ್ಲ ಫ್ಯಾಮಿಲಿಯವ್ರನ್ನ ನಾವು ಆಲ್ರೆಡಿ ವೇದಿಕೆ ಮೇಲೆ ನೋಡ್ಬಿಟ್ಟಿದೀವಿ. ಸೊ ನಿಮ್ಮ ಮನೆನ ಇಂಟ್ರೊಡ್ಯೂಸ್ ಮಾಡಿಸಿದ್ಕೆ ನಮ್ ಎಲ್ರಿಗೂ ಥ್ಯಾಂಕ್ ಯು ಡ್ರೋನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ರೀಲ್ ರಾಮಾಚಾರಿ ನೋಡಿ ಏನ್ ಅನ್ನಿಸ್ತು ಸರ್? ಟೋಟಲ್ ಎಪಿಸೋಡ್ ಅಲ್ಲಿ ಮಣ್ಣಿನ ಸೊಗಡು ಕಾಣಿಸ್ತು. ಖಂಡಿತ ಸರ್. ಎರಡನೇ ನಮಗೆ ಅದೃಷ್ಟ ಏನು ಅಂದ್ರೆ ಸಿನಿಮಾದವ್ರಿಗೆ ಎಲ್ಲಾ ಪಾತ್ರಗಳು ನಾವು ಹಳ್ಳಿಗಳಲ್ಲಿ ಮಾಡಿ, ನಾವು ರೈತನಾಗೂ ಮಾಡಿದೀವಿ. ಸೊ ನಾವು ಹಳ್ಳಿಗೆ ಹೋಗೋದು ನೋಡಿರೋದೆಲ್ಲ ಗದ್ದೆಯಲ್ಲಿ ಇಳಿದಿರೋದು ಎಲ್ಲ ವಿ ಹ್ಯಾವ್ ಡನ್ ಆಲ್ ದಟ್ ಜಾಬ್. ಸೊ ನಮ್ಗೆ ಅದು ನಿಮ್ಮನ್ನು ನೋಡಿದಾಗ ನೀವು ಹೋಗಿ ಅನುಭವಿಸಿದಾಗ ನಿಮಗೆ ಗೊತ್ತಾಗಬೇಕು ಅದ್ರ ರುಚಿ ಹೆಂಗಿರುತ್ತೆ ಅಂತ. ಗದ್ದೆಯಲ್ಲಿ ಕಾಲು ಇಟ್ಟಾಗಲೇ ನಿಮ್ಗೆ ವೈಬ್ರೇಷನ್ ಬೇರೆ ಆಗೋಗುತ್ತೆ. ಆ್ಯಕ್ಚುಲಾಗಿ ಎತ್ತನ್ನ ನಾವು ಬಿಡ್ಸ್ಕೊಂಡು ಹೋಗ್ತೀವಲ್ಲ ಹಿಂಗೆ ಹೊಡ್ಕೊಂಡು, ಆ ಫೀಲೇ ಬೇರೆ. ಅದು ನಮ್ಮ ಮಣ್ಣು, ಅದಕ್ಕೆ ಅದು ನಮ್ಮನ್ನು ಇಟ್ಟ ತಕ್ಷಣ ಮನಸ್ಸಿಗೆ ಟಪ್ ಅಂತ ಟಚ್ ಆಗುತ್ತೆ ಅದು. ಸೊ ಈ ಎಲಿಮೆಂಟ್ಸ್ ಎಸ್ಪೆಷಲಿ ಹಳ್ಳಿಗಳಿಗೆ ಹೋದಾಗ ನಿಮಗೆ ಫಸ್ಟ್ ಸಿಗೋದು ಪ್ರೀತಿ. ನಿಮಗೆ ಪ್ರೀತಿ, ಆ ಮಣ್ಣಿನ ವಾಸನೆ, ಅದೇ ತುಂಬ ಮುಖ್ಯ. ಅದು ಕಾಣಿಸ್ತೆ ನಿಮ್ಮ ಇದ್ರಲ್ಲಿ, ಚೆನ್ನಾಗಿ ಕಾಣಿಸ್ತೆ. ನಂದಿನಿ ಮೇಡಮ್, ಇಟ್ಸ್ ವೆರಿ ನೈಸ್, ವೆರಿ ನ್ಯಾಚುರಲ್ ಆಗಿತ್ತು. ನನಗೆ ಈ ಕೆಲವು ಸನ್ನಿವೇಶಗಳು ನೋಡ್ಬಿಟ್ಟು ಐ ವೆಂಟ್ ಆಫ್ ಟು ಫ್ಲಾಶ್ ಬ್ಯಾಕ್ ರಾಮಾಚಾರಿ ಹಾಡ್ಗೆ. ಬಿಕಾಸ್ ಆ ಹಾಡಿದಲ್ಲ ಬೆಳ್ಳಿ ಹಕ್ಕಿ ಹಾಡು, ಆ ಹಾಡಲ್ಲಿ ಐ ವಾಸ್ ಎಂಜಾಯಿಂಗ್ ಈಚ್ ಮೂಮೆಂಟ್. ಈಗ ನನಗೂ ಅದೇ ಫಸ್ಟ್ ಟೈಮ್ ಆ ಬೋಟಲ್ಲಿ ಹೋಗಿರೋದು. ಸೊ ಇಟ್ ವಾಸ್ ಸೋ ನೈಸ್. ಆ ರಾಮಾಚಾರಿ ಹಾಡು, ಆಮೇಲೆ ಈವನ್ ಅದು ಬುಲ್ಡೆ ಅನ್ನೋ ಒಂದು ಸಾಂಗಲ್ಲಿ ಇವರೆಲ್ಲ ಸ್ನಾನ ಮಾಡಿ ಮುದ್ದೆ ತಿನ್ನೋದು, ಇಟ್ ವಾಸ್ ಇಟ್ಸ್ ರಿಯಲಿ ಸಮಥಿಂಗ್ ಡಿಫ್ರೆಂಟ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಐ ವಾಸ್ ಎಂಜಾಯಿಂಗ್. ಸೊ ಅವ್ರ ಸನ್ನಿವೇಶ ನೋಡಿ ಐ ವೆಂಟ್ ಆಫ್ ಟು ಫ್ಲಾಶ್ ಬ್ಯಾಕ್. ಆ ಹಳ್ಳಿ ಅನ್ನೋದೇ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಂದಿನಿ ಅಮ್ಮವರಲ್ಲಿ ನಂದೊಂದು ರಿಕ್ವೆಸ್ಟ್ ಇದೆ. ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ಮಾಲಾಶ್ರೀ ಮೇಡಮ್ ಒಂದು ವಿಡಿಯೋ ತೋರ್ಸಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಪ್ಲೀಸ್. ನದಿ ಹತ್ರ ಸುತ್ತಾಡಕ್ ಕರ್ಕೊಂಡು ಹೋಗ್ತೀಯಾ? ವಾಚಿ ಬಂದಿತ್ತು, ಅಣ್ಣಂದ್ರೆ ಗೊತ್ತಾಗ್ಬಾರ್ದು. ಅಣ್ಣಂದ್ರಿಗೆ ಹೇಳಿಲ್ವಾ? ಹೇಳಿದ್ರೆ ನನ್ನ ಮೇಲೆ ಆಣೆ. ನಮ್ಮ ಅಣ್ಣಂದ್ರು ನಿನಗೆ ಹೊಡಿಬಾರ್ದು ಅಂದ್ರೆ 100 ಗಂಟೆ ಇದನ್ನ ಕಟ್ಬಿಟ್ರೆ ಮದ್ವೆ ಆಗೋಗುತ್ತಾ? ನೀನ್ ನನಗೆ ಕಟ್ಟಿದ್ದು ತಾಳಿ ರಾಮಾಚಾರಿ. ನೀನ್ ನನ್ನ ಹೆಂಡತಿನೂ ಅಲ್ಲ, ನಾನು ನಿನ್ ಗಂಡನೂ ಅಲ್ಲ. ಡ್ರೋನ್ ಹಾಗೂ ಗಗನ ಜೋಡಿ ರಾಮಾಚಾರಿನ ಸಿಕ್ಕಾಪಟ್ಟೆ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ರು. ಸೋಲಕ್ಕಿ ನಾವೆಲ್ಲ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ. ಮ್ಯಾಮ್ ಹಿಂಗೆ ಜಂಪ್ ಮಾಡ್ಕೊಂಡು ಹಿಂಗೆ ಆ ಬದನೆಕಾಯಿ ಜಡೆ ಹಾಕೊಂಡು ಟೇಪ್ ಕಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನನ್ನ ಒಂದು ಮೆಮೊರೀಸಲ್ಲಿ ಇದು ಉಳ್ಕೊಳ್ಳುತ್ತೆ ಮ್ಯಾಮ್. ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಡ್ರೋನ್ ಅಂಡ್ ಗಗನ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. And Ravi sir, thank you for this beautiful saree. ಎಸ್ ಮೇಡಮ್, ನೀವು ಬಂದಿದ್ದು ನಮ್ಗೆಲ್ಲರಿಗೂ ಬಹಳ ಸಂತೋಷ ಆಯಿತು. ಸೊ ನಿಮಗೆ ಈ ಒಂದು ವೇದಿಕೆ, ನಮ್ಮ ರಾಮಾಚಾರಿ ಸರ್, ನಮ್ಮ ರಚ್ಚು, ನಿಮ್ಮ ಜೂನಿಯರು, ನನಗೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಟೆಲ್ ಥ್ಯಾಂಕ್ ಟು ZEE TV. ನನಗೆ ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ, ಟು ಗಿವ್ ಅ ಸರ್ಪ್ರೈಸ್ ಟು ಮೈ ಫೇವ್ರೆಟ್ ರಾಮಾಚಾರಿ ಅವ್ರಿಗೆ. ಸೊ ನನಗೆ ಅವ್ರ ಹುಟ್ಟಿದಬ್ಬಕ್ಕೆ ಬಂದು ಅವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದು, ಐ ಆಮ್ ರಿಯಲಿ ಫೀಲಿಂಗ್ ಗ್ರೇಟ್. ಐ ವಿಲ್ ನೆವರ್ ಫರ್ಗೆಟ್ ದಿಸ್ ಡೇ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸಲಿ ಬಲಿ ಚಪ್ಪಾಳೆ ನಮ್ಮ ಲೇಡೀಸ್ ಸೂಪರ್ ಸ್ಟಾರ್ ಮಾಲಾಶ್ರೀ ಅವ್ರಿಗೆ.
ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈಗ ಬೆಂಗಳೂರಿನ ಇನ್ನೊಂದು ಜಾಗಕ್ಕೆ, ಇನ್ನೊಂದು ಸುಂದರವಾದ ಕುಟುಂಬಕ್ಕೆ ಭೇಟಿ ಕೊಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ರಕ್ಷಕ್ ಬುಲೆಟ್ ಹಾಗೂ ಬ್ಯೂಟಿಫುಲ್ ಏಂಜಲ್ ರಮೋಲಾ. ಆಕ್ಚುಲಿ ಇದೆಯಲ್ಲ ಒಂದು ವಿಚಿತ್ರ ಜೋಡಿ. ಈ ಒಂದು ಅದ್ಭುತವಾದ ಜೋಡಿ ಏನು ಮಾಡಿದೆ ಮೋಡಿ, ನೋಡೋಣ ಒಂದು ವಿಡಿಯೋ ಪ್ಲೀಸ್. ಹಾಯ್ ಆಂಟಿ. ಚೆನ್ನಾಗಿದೆಯಾ ಆಂಟಿ ನೀವು? ಚೆನ್ನಾಗಿದ್ದೀರಮ್ಮ. ಆಂಟಿ ಇದು ನಿಮಗೋಸ್ಕರ. ಥ್ಯಾಂಕ್ ಯು. ಗುಡ್ ಫಾರ್ಚೂನ್, ಗುಡ್ ಲಕ್ ಆ್ಯಂಡ್ ಮನೆ ತುಂಬ ಯಾವಾಗಲೂ ಖುಷಿ ತಂದು ಕೊಡಲಿ ಅಂತ ಈ ಗಿಡ. ಓಕೆ ಮಾ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಅದೇ ಆಂಟಿ ಆ ಕಡೆ ಇರೋದು ಒಂದ್ಸತಿ ಝೂಮ್ ಆಗಿ ಅಲ್ಲಿ. ಅವಾಗಿಂದ ಬೆಳೆದೇ ಇಲ್ಲ ಆಂಟಿ, ಅಷ್ಟೇ ಇದ್ದಾನಲ್ವಾ? ನೋಡಿ ರಕ್ಷಕ್ ಯಾರು ಹೆಂಡತಿಯಾಗಿ ಬರ್ತಾರೋ ಅವ್ರು ಇಲ್ಲಿ ಬಂದು ಕುಕ್ ಮಾಡ್ಕೊಡ್ತಾರಂತೆ. ಆಂಟಿಯ ಮಹದಾಸೆ ಅದು, ಬೇಗ ಬರಲಿ, ಬೇಗ ಇವ್ರಿಗೆ ಹುಡುಗಿ ಸಿಗ್ಲಿ ಅಂತ ಮೊದಲನೇ ಸತಿ ಬಂದಿದ್ದೀನಿ. ಬೇಡ್ಕೊಳ್ತೀನಿ, ಬೇಗ ಹುಡುಗಿ ಸಿಗ್ತಾಳೆ. ನಿನ್ನಂತೇಳಿ ಬರ್ಬೇಕಮ್ಮ. ವಾವ್, ಆ್ಯಕ್ಚುಲಿ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ. ಒಂದ್ಸಲ ಬನ್ನಿ ಇಲ್ಲಿ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಮೈ ಫೇವ್ರೆಟ್ ನತಾಶಾ. ರಕ್ಷಕ್ಗೆ ನಾನು ಏನಾಗಬೇಕು ರಮೋಲಾ? ಬುಲೆಟ್ ಪ್ರಕಾಶ್ ಸರ್ ಹಳೆ ನೆನಪುಗಳು ಎಲ್ಲ ಈ ಮನೇಲಿ ತುಂಬ ಇದೆ. ಇವಾಗ ನಾನು ಆಂಟಿ ಸೇರಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀವಿ. ಟಿವಿನಲ್ಲಿ ರಮೋಲನ ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ನಮ್ಮ ಮಗನ ಜೊತೆ ಜೋಡಿಯಾಗಿ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಗ್ಬೇಕಾದ್ರೆ ಅವ್ರನ್ನ ಮುಂದೆಯಿಂದ ನೋಡ್ಬೇಕಂತ ತುಂಬ ಆಸೆ ಪಟ್ಟೆ. ನಮ್ಮ ನಾದಿನಿ ಮಕ್ಕಳು ಬಂದಿದ್ರು, ಅವ್ರ ಜೊತೆ ಎಲ್ಲ ತುಂಬ ಮಿಂಗಲ್ ಆದರು. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಒಂಥರ ಸ್ಪೆಷಲ್ ದಿನ ಅಂತ ಅನ್ಕೊಬೋದು ನನಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಮೆಂಟರ್ ಆಗಿ, ನನ್ನ ಪಾರ್ಟ್ನರ್ ಆಗಿ ರಮೋಲ್ ಅವರ ಇವತ್ತು ನನ್ನ ಮನೆಗೆ ಬಂದಿದ್ದು ತುಂಬ ಖುಷಿ ಅನಿಸ್ತು. ನಾವು ಕುಕ್ಕಿಂಗ್ ಮಾಡಿದ್ವಿ, ಡಾನ್ಸ್ ಮಾಡಿದ್ವಿ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ರಕ್ಷಕ್ ಅವ್ರ ಅಮ್ಮ ನನಗೆ ಸ್ಪೆಷಲ್ಲಾಗಿ ಪಾಯಸ ಮಾಡಿಕೊಟ್ಟಿರೋದಂತೂ, ನಾನು ಮಾಡೋಕ್ಕೆ ಕಲಿಸಿರೋದಂತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ಯಾವತ್ತೂ ಮೋಸ್ಟ್ಲಿ ನಾನು ಪಾಯಸ ಮಾಡೋದನ್ನು ಮರೆಯೋದೇ ಇಲ್ಲ ಅಂತ ಅನಿಸುತ್ತೆ. ಇದು ನಮ್ಮ ಅಪ್ಪನ ಚೇರು, ಅಂದರೆ ನಮ್ಮ ಅಪ್ಪ ಕೂತ್ಕೊತಾ ಇದ್ದು. ಕೂತ್ಕೋಬೋದಾ? ಕೂತ್ಕೋ. ಸರಿ, ನಾವು ಇಲ್ಲೇ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ನಾನು ಮಕ್ಕಳು ಎಲ್ಲರೂ ಹೋಗ್ತಿದ್ದಾರೆ. ರಮೋಲ್ ಅವರು ನನಗೆ ಒಂದು ಮಗಳು ಥರ ಇದ್ದಾರೆ. ರವಿ ಸರ್ಗೂ ಮತ್ತು ರಚಿತಾ ರಾಮ್ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓ ನೈಸ್, ಚೆನ್ನಾಗಿದೆ ಕಲರ್. ಓಕೆ ಆಂಟಿ, ನಾನು ಹೋಗಿ ಬರ್ತೀನಿ. ಹೌದು, ನಾನೆಲ್ಲರನ್ನೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ರಕ್ಷಕ್ ಫ್ಯಾಮಿಲಿ, ಐ ಲವ್ ಯು ಆಲ್.
ಮಾಸ್ ರಕ್ಷಕನ ನಾವು ನೋಡಿದೀವಿ ರಮೋಲ. ಮನೆಯಲ್ಲಿ ಹೇಗೆ ರಕ್ಷಕ್? ಮನೇಲಿ ಇದಕ್ಕಿಂತ ಮಾಸು, ಹೇಳೋರಿಲ್ಲ ಕೇಳೋರಿಲ್ಲ, ಹಿಂಗೆ ಇರ್ತಾನೆ ಆಟಿಟ್ಯೂಡಲ್ಲೇ. ಯಾರ ಮಾತು ಕೇಳಲ್ಲ. ಇಲ್ಲಾದ್ರೂ ರವಿ ಸರ್ ಇದ್ದಾರೆ ಅಂತ ಸ್ವಲ್ಪ ಹಾವ ಭಾವ ಬದಲಾಗುತ್ತೆ. ಐ ಲವ್ ಯು ಸರ್ ಅನ್ಕೊಂಡು ಏನೋ ಮ್ಯಾನೇಜ್ ಮಾಡ್ತಾನೆ. ಮನೇಲಿ ಏನು ಹಂಗೆ ಲವ್ ಇರೋ ಹಿಂಗೆ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಮನೇಲಿ ಹಿಂಗೆ ಫೋನು ಹಿಂಗೆ ಓಡಾಡೋದು. ಇಲ್ಲಿ ಲವ್ ಯು ಸರ್ ಹೆಂಗೆ ಹೇಳೋದು ಅವನು? ಲವ್ ಯು ಸರ್, ಲವ್ ಯು. ಐ ಲವ್ ಯು ರವಿ. ರೀತಿಲಲ್ಲಿ ಗಮನಿಸಿದಾಗೆ ವಿಶೇಷವಾಗಿ ನೋಡ್ಕೊಂಡಿದ್ದು ರಕ್ಷಕ್ ಅವರ ತಾಯಿ. ಹೌದು. ಅವ್ರ ಬಗ್ಗೆ ಹೇಳಿ. ಅವ್ರು ತುಂಬ ಸ್ವೀಟು ಆ್ಯಂಡ್ ಇನ್ನೋಸೆಂಟ್. ನಾನು ಮನೆಗೆ ಹೋದ ತಕ್ಷಣ ತುಂಬ ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರು. ಇವ್ನು ತುಂಬ ಕಾಟ ಕೊಡ್ತಾನೆ ಆ್ಯಕ್ಚುಲಿ. ಅವ್ರು ತುಂಬ ಸ್ವೀಟು, ಸಾಫ್ಟು ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ ಮಗಳು ಇವಾಗ ಮದುವೆ ಆಗಿ ಹೋಗಿದ್ದಾರೆ ಆ್ಯಂಡ್ ಅಡುಗೆನ ತುಂಬ ಪೇಷನ್ಸಿಂದ ಹೇಳ್ಕೊಟ್ರು ಎಲ್ಲ. ಏನು ಹೇಳು, ಯಾಕೆ ಬಾರಜ ಚೆನ್ನಾಯ್ತು ಅಂತಾರ. ಇರ್ಲಿ ಹೇಳಮ್ಮ. ತುಂಬ ಒಳ್ಳೆಯವರು. ಇಷ್ಟ ಆದ್ರ? ಓ ಸಿಕ್ಕಾಪಟ್ಟೆ ಇಷ್ಟ ಆದ್ರು. ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಬುಲೆಟ್ ಸರ್ ಕೂಡ್ತಾ ಇದ್ದಂತ ಆ ಒಂದು ಚೇರ್ ಏನಿದೆ, ನಾನು ಯಾವ್ದೋ ಒಂದು ಇಂಟರ್ವ್ಯೂ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ. ರಕ್ಷಕ್ ಹೇಳಿದ, ನಾನು ಇಲ್ಲಿ ಯಾರಿಗೂ ಕೂತ್ಕೊಳಕ್ ಬಿಡಲ್ಲ, ನನ್ ಮಾತ್ರ ಇಲ್ಲ ಹಂಗ ಸೀದಾ ಹತ್ತು ಕೂತ್ಕೋ, ಆರಾಮ ಕೂತ್ಕೋ. ಹೆಂಗ ರಜ? ಅದು ಪ್ರೀತಿಯಿಂದ ಕೇಳಿದ್ರಲ್ಲ ಅಣ್ಣ, ಅದು ಮನ್ಸು ಕರ್ಗೋಯ್ತು. ಅವ್ರ ಮನೆ ಎಂಟರ್ ಆದ ತಕ್ಷಣ ಅವ್ರ ಅಪ್ಪನ ಫೋಟೋಯಿಂದ ದೇವರಿಂದ ಎಲ್ಲ ಹೂ ಬಿತ್ತು. ಇವ್ರು ಪೂಜೆ ಮಾಡೋ ಟೈಮಲ್ಲ, ಅದಕ್ಕೆ ಇವರು ಹೋಗಿ ಕುತ್ಕೋ ಅಪ್ಪನೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೂರಿಸಿದ್ರು. ಬಿಯಾಂಡ್ ಸ್ಕೈ ಲಿಮಿಟ್ ಇದೆ ಇದು. ಈ ಮಾತುಕತೆ ಪೂರ್ತಿ ಆಗ್ಬೇಕು ಅಂದ್ರೆ ಮನೆಯವ್ರು ಬರಲೇಬೇಕು. ರಕ್ಷಕ್ ಅವರ ತಾಯಿಯವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅಮ್ಮ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ನಮಸ್ತೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳಿಮ್ಮ, ನಿಮ್ಗೆ ಹೇಗೆ ಅನಿಸ್ತಾರೆ ಈ ವೇದಿಕೆಗೆ ಬಂದು? ಅಣ್ಣ, ಜಿ ಕನ್ನಡಕ್ಕೆ ಫಸ್ಟ್ ಆಗಿ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾನೇ ಹಿಡ್ಕೊಂಡ್ಬಿಡ್ತೀನಿ ಬಿಡಿ. ರಕ್ಷಕು ತುಂಬ ಫಸ್ಟ್ ಒಂಥರ ಇದ್ದ. ಈ ಜಿ ಕನ್ನಡಕ್ಕೆ ಕಾಲಿಟ್ಟಾಗ ಇಂದ ಬದಲಾಗಿದ್ದಾನೆ, ತುಂಬ ಬದಲಾಗಿದ್ದಾನೆ ಅವನು. ಅದನ್ನೆಲ್ಲ ಮಾಡಿದ್ದು ರವಿ ಅಣ್ಣ ಮತ್ತು ರಚಿತಾರಾಮ್ ಮೇಡಮ್. ರಕ್ಷಕ ಅದೇ ತುಂಬಾ ಮಾತಾಡ್ತಿದ್ದ ಅವನು. ಈಗ ಸೈಲೆಂಟಾಗಿ ಆಗೋದಕ್ಕೆ ರಮಲ್ ಅವರೇ ಕಾರಣ. ರಮಲ್ ಅವರು ಯಾವ ಥರ ಅವನ್ನ ತುಂಬ ಇದು ಮಾಡಿದ್ದಾರೆ, ಅವನ್ನ ದಾರಿಗೆ ತರಬೇಕಂತ ಅಂದರೆ ತುಂಬ ಮಾತಾಡ್ತಿದ್ದ ಅವನು. ಅಂದರೆ ಈಗಲೂ ಅಷ್ಟೇನೆ ಹುಡುಗಿರ ಜೊತೆ ತುಂಬಾ ಮಾತಾಡ್ತಾನೆ ಅವನು. ಸುಳ್ಳು ಹೇಳೋದಿಲ್ಲ. ಹುಡುಗಿರಂತ ಎಲ್ಲರ ಜೊತೆ ಮಾತಾಡ್ಕೊಂಡು ಫೋನು ಯಾವಾಗಲೂ ತಾಯಿಯ ಅಪ್ಪುಗೆ ಅವನ್ನ ಕೆಲವ್ರು ಏನು ಹೇಳ್ಕೊಳ್ತಾರೆ ಅಂತ ಹೇಳಿದ್ರೆ, ಅವನ ರಕ್ಷಕು ತುಂಬ ಮಾತಾಡ್ತಾನೆ ಅವನು ಅಂತ ಹೇಳ್ತಾರೆ. ಆದರೆ ಅವ್ನ ನೋವು ಅವನು ಗೊತ್ತಿದೆ. ಅಣ್ಣ ಆಗಲೇ ಹೇಳಿದ್ದಾರೆ ಒಂದ್ಸರಿ, ಅವ್ನ ಮನಸ್ಸಲ್ಲಿ ಏನು ನೋವು ಇದೆಯೋ ಅದನ್ನು ಅವ್ನು ಮಾತಾಡ್ತಾನೆ ಅಂತೇಳಿ. ಅವ್ರ ತಂದೆ ಚಿಕ್ಕ ವಯಸ್ಸಲ್ಲೇ ಅವನಿಗೆ ಎಲ್ಲ ಕಲಿಸಿದ್ರು ಬುದ್ಧಿನ. ಅದು ಕಲಿಸ್ಬಿಟ್ಟು ಹೋಗಲಿಲ್ಲ ಅಂತಂದರೆ ರಕ್ಷಕ್ ಇವತ್ತು ಈ ವೇದಿಕೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅವನು ರಕ್ಷಕ್ಗೆ ಇವಾಗ ರಕ್ಷಕ್ ಹೇಳ್ದಂಗೆ ಅಣ್ಣ ಮನೆ ದೇವರು, ನಮ್ಮ ಮನೆ ದೇವರು ಅಂತ ಹೇಳಿದ್ದಾರೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅಣ್ಣನಿಂದನೇ ಇವತ್ತು ರಕ್ಷಕ್ ಈ ವೇದಿಕೆಯಲ್ಲಿ ನಮ್ಮ ಯಜಮಾನ್ರು ನಿಂತ್ಕೊಳ್ತಾ ಇದ್ರು. ನಮ್ಮ ಯಜಮಾನ್ರು ಆದಮೇಲೆ ರಕ್ಷಕ್ ನಿಂತ್ಕೊಳ್ತಾ ಇದ್ದಾನೆ. ಅಣ್ಣಂಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಗನ ಬಗ್ಗೆ ಆಗ್ತಿರೋಂಥ ಟ್ರೋಲ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಾನೇ ಯೋಚನೆ ಮಾಡ್ತಾ ಇದ್ದಿದ್ದು, ರಕ್ಷಕ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ಯಾಕಂದರೆ ಮಮ್ಮಿ ಇವತ್ತು ಈ ಥರ ಅನ್ನೋ ಜನ ನಾಳೆ ನನಗೆ ಅದೇ ಜನನೇ ಒಳ್ಳೆಯರಂತ ಹೇಳ್ತಾರೆ ಮಮ್ಮಿ, ಆ ಟೈಮ್ ಬಂದೇ ಬರುತ್ತೆ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಇದ್ದ. ಈ ರಕ್ಷಕ್ಗೆ ಯಾರ್ಯಾರು ಕೆಟ್ಟದಾಗಿ ತಿಳ್ಕೊಂಡಿದ್ರು ಅವ್ರು ಮತ್ತೆ ಇವತ್ತೇ ನನ್ನ ಹತ್ರನೇ ಹೇಳ್ತಾರೆ, ಆಗಿನ ರಕ್ಷಕು ಈಗಿನ ರಕ್ಷಕು ತುಂಬ ಬದಲಾಗಿದ್ದಾನೆ ಅಂತ. ಹೀಗೆ ಹೋಗ್ಲಿ, ಮುಂದೆ ಅವ್ನು ಸಾಗಲಿ ಅಂತ ಕೇಳ್ಕೊಳ್ತೀನಿ ನಾನು. ನಿಮ್ಮ ಮನೆಗೆ ಸೊಸೆಯಾಗಿ ಬರೋರು ಹೇಗಿರಬೇಕು? ನಾನು ಹುಡುಗಿ ನೋಡ್ಬೇಕು ಅನ್ಕೊಂಡಿದ್ದೆ, ಆದರೆ ಇನ್ಮೇಲೆ ನೋಡೋದಿಲ್ಲ. ರಮಲ್ ಅವ್ರು ಒಪ್ಕೊಂಡ್ರೆ ಆಶೀರ್ವಾದ ತಗೋತಾವನಿ. ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ ಇರ್ಬೇಕಣ್ಣ. ಸುಮ್ಮನೆ ಯಾಕೆ? ಇದ್ರ ಬಗ್ಗೆ ನಿಮ್ದೇನು? ಓಕೆ ರಮೋಲ್. ರಮೋಲ್ ಇವ್ ನನಗೆ ಹೆದರಿಸ್ತಾ ಇರ್ತಾನೆ. ಹೇಳು ನಮ್ಮಮ್ಮಂಗೆ ನೀನೇ ಮದ್ವೆ ಆಗ್ತಿ ಅಂತ ಹೇಳು ಅಂತ ಎದುರಿಸ್ತಿರ್ತಾನೆ. ನಮ್ಮಮ್ಮನ ಹತ್ರ ಹೋಗಿ ಹೇಳು. ಇಲ್ಲ ಅಣ್ಣ, ಸತ್ಯವಾಗಿಲ್ಲ. ಈ ಎಲ್ಲ
ಮಾತುಗಳ ಮಧ್ಯೆ ಈ ಸರಳ ಸುಂದರ ಸಮಾಜದಲ್ಲಿರುವಂತ ಈ ಅದ್ಭುತವಾದ ಒಂದು ಫ್ಯಾಮಿಲಿ ಬಗ್ಗೆ ರಚ್ಚು ಏನ್ ಹೇಳ್ತಾರೆ ಕೇಳೋಣ. ಫಸ್ಟ್ ಆಫ್ ಆಲ್ ಆಂಟಿ, ನಿಮಗೆ ಈ ಒಂದು ವೇದಿಕೆಗೆ ವೆಲ್ಕಮ್ ಮಾಡಕ್ ಇಷ್ಟಪಡ್ತೇವೆ ನಾವು. ಥ್ಯಾಂಕ್ ಯು, ನೀವು ಈ ವೇದಿಕೆ ಮೇಲೆ ಮೇಡಮ್ ನಮಸ್ತೆ. ನನಗೆ ಇವತ್ತು ಈ ಕ್ಷಣ ನಾನು ರವಿ ಸರ್ಗೆ ಹೇಳ್ತಿದ್ದೆ, ಇವ್ನು ನಿಜವಾಗ್ಲೂ ರಕ್ಷಕ್ ಬುಲೆಟ್ ನಾವು ನೋಡಿದಂತ. ಅವ್ನು ಇಷ್ಟೊಂದು ಸೈಲೆಂಟ್ ಆಗಿ ನಿಂತ್ಕೊಳ್ಳೋನು ಅಲ್ವೇ ಅಲ್ಲ ಅವನು. ಮೇಡಮ್ ಇದೆಲ್ಲ ನಿಮ್ಮಿಂದ ಆಗಿರೋದು. ನೀವು ರಮೋಲ ರಮೋಲ ಅಂತಿದ್ರಿ ಇಷ್ಟೊಂದು. ನೀವು ರಕ್ಷಕ್ನ ಬದಲು ಕಾರಣ ನಾವೆಲ್ಲ ಅಲ್ಲ. ನಾವ್ ದಿನ ಮಾತಾಡ್ತೀವ, ಕೇಳಿ ಅವನ ಜೊತೆ ಮಾತಾಡ್ತೀನೇನೋ. ಭರ್ಜರಿ ಬ್ಯಾಚುಲರ್ ಶೋ ಅಂತ ತೆಗೆದ್ಬಿಟ್ಟು ಮ್ಯಾಟ್ರಿಮನಿ ಶೋ ಅಂತ ಮಾಡಿಬಿಟ್ರು. ನಾವೇ ಕೂತು ಮದುವೆ ಮಾಡಿಸ್ಬಿಡೋಣ ಎಲ್ಲಾರ್ಗು. ಗಗನ ನೋಡಿದ್ರೆ ತಾಪ ಇಷ್ಟ ಅಂತೇಳೆ, ಆ ಗಿಲ್ಲಿ ನೋಡಿದ್ರೆ ಮೇಲ್ ಬಿದ್ದು ಸಾಯ್ತಾನೆ, ಅವ್ನು ಕುಡ್ಕಾನೆ ಆಗ್ಬಿಟ್ಟ ಅವನು. ದರ್ಶನ್ ಅವರು ಊಟದ ಗ್ಯಾಪಲ್ಲಿ ಬಂದು ಧನ್ಯಗ್ ಲೈನ್ ಹೊಡಿತಾ ಇದ್ರು. ಎಲ್ಲ ವಯಸ್ಸು ಬಿಡ್ರು ಕರೆಕ್ಟ್, ಅದ್ರಲ್ಲೇನ್ ತಪ್ಪಿಲ್ಲ. ಕರೆಕ್ಟ್ ಸರ್. ವಯಸ್ಸಲ್ಲಿ ಈ ವಯಸ್ಸಲ್ಲಿ ಮಾಡಿದ್ರೆ ಇನ್ನೇ ಕತ್ತೆ ವಯಸ್ಸಲ್ಲ ಮಾಡ್ತೀರಾ? ಹಾ ಎಲ್ಲ ಈ ವಯಸ್ಸಲ್ಲಿ ಮಾಡಿದೆ, ನಿರಂಜನ್ ವಯಸ್ಸೆಲ್ಲ ಮಾಡ್ತೀರಾ? ಅಲ್ಲ ಹಂಗೆ ಹೇಳು ಅಂತ ನನಗೆ ಫಸ್ಟ್ ಟೈಮ್ ಒಬ್ರು ಹೇಳ್ಕೊಟ್ಟು ಅದನ್ನ ನಾನು ಹೇಳಿರೋ ಸ್ಟೇಜಲ್ಲಿ. ಆಂಟಿ, ನೀವು ಗಾಬರಿ ಆಗ್ತಿದ್ಯಲ್ವ? ನನಗಂತೂ ತುಂಬಾ ಗಾಬರಿ ಆಗ್ತಿದೆ. ಇದು ನಿಮ್ಮ ಮಗನ? ನೀನ್ ನಿಜವಾಗ್ಲೂ ರಕ್ಷಕ್ ಬುಲೆಟ್ ನ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದ್ದು? ರಕ್ಷಕ್ ರಾಮನಾಥ್ ಆಗ್ತಾ ಇದ್ದ ನೋಡಿ ಅಂತ ಹೇಳ್ಬೇಕು. ಇಲ್ಲ, ನಾನು ಮೆಂಟರ್ನ ಕೇಳ್ಬೇಕು, ಯಾವ ತರ ಇವಾಗ ಏನ್ ಹೇಳ್ಬೇಕು ನಾನು ಅವನಿಗೆ? ನೀವು ಕರೆಕ್ಟ್ ಆಗಿ ಹೇಳಮ್ಮ, ಉಳಿಪೇಟ್ ಕೊಟ್ಟ ಇಲ್ಲ ಏನ್ ಕೊಟ್ಟೆ? ಅಂದ್ರೆ ನನ್ನ ಇನ್ನೊಂದು ಫೇಸ್ ನೋಡಿರೋದು ರಕ್ಷಕ್ ಮಾತ್ರ. ಇಲ್ಲಿ ಸಾಫ್ಟ್ ಆಗಿ ನಾವೆಲ್ಲ ಏನ್ ನೋಡಿ ಎಷ್ಟು ಫೇಸ್ಗಳಿದ್ಯಪ್ಪ ಎಲ್ಲರಿಗೂ ಇಲ್ಲಿ. ತೋರ್ಸ ಫೇಸ್ ತೋರ್ಸು. ಯಾವ್ದು ತುಂಬಾ ಪೀಕ್ ಆಗಿ ನೀವಿಬ್ರು ಜಗಳ ಆಡಿರೋದು ಯಾವ ವಿಷಯಕ್ಕೆ? ಬರೀ ಪ್ರೀತಿನೇ. ಅವನಿಗೆ ಬೈಯೋದು ಕೂಡ ಪ್ರೀತಿ ತರ ಕಾಣಿಸ್ಬಿಟ್ಟಿದೆ ಕಣ ಈಗ. ನಂಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಂಟಿ ವೇದಿಕೆ ಮೇಲೆ ಬಂದಿರೋದೇ ಖುಷಿ ಆಯ್ತು. ನಮಸ್ತೆ ಅಮ್ಮ. ನೀವು ನೋಡಿ ಯಾವಾಗ ತುಂಬ ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರು ನಾವು ಜೊತೆಲಿ. ಪೇರೆಂಟ್ಸ್ ಎಲ್ಲ ಒಂದ್ಸರಿ ನಮ್ಮ ಮನೆಗೆ ಬಂದಿದ್ರು, ಖುಷಿ ಆಯ್ತು ನೋಡಿ ನಿಮ್ಮನ್ನ. ಒಟ್ಟಿನಲ್ಲಿ ರಮೋಲ ಮನೆಗೆ ಹೋಗ್ಬೇಕಾದ್ರೆ ಕಾಣಿಸಿದ್ದು ಆ ಸಲಿಗೆ ಆಲ್ರೆಡಿ ಕಾಣಿಸ್ತು. ಅವ್ರಿಬ್ರಲ್ಲಿರೋ ಫ್ರೆಂಡ್ಶಿಪ್ ಮನೆ ಒಳಗೆ ಕೂಡ ಅಷ್ಟೇ ಈಸಿಯಾಗಿ ಇದ್ದಿದ್ರಿಂದ ಆ ಸಲಿಗೆಯಲ್ಲಿ ನೋಡಿದ್ದಕ್ಕೆ ಚೆನ್ನಾಗಿತ್ತು ಅದು. ಯು ಎಂಜಾಯ್ಡ್ ದ ಡೇ. ಅಂಡ್ ಒಟ್ಟಿನಲ್ಲಿ ನೀವುಗಳೆಲ್ಲ ಮನೇಲಿ ಕಿಚನ್ ಎಂಟರ್ ಆಗಿರಲ್ಲ ಅನ್ಸುತ್ತೆ, ಇಲ್ಲಿ ಇವತ್ತು ಕಿಚನ್ ಎಂಟರ್ ಆಗಿ ಎಲ್ಲೋ ಕಲಿಯೋದಕ್ಕೆ ಶುರು ಮಾಡಿದ್ದೀರಾ. ದಟ್ ಇಸ್ ಓಕೆ. ನಿಮ್ಮಿಬ್ಬರು ರಿಲೇಶನ್ಶಿಪ್ ಆಗೇ ಇರಲಿ, ಚೆನ್ನಾಗಿರ್ಲಿ. ವೆರಿ ನೈಸ್ ಸರ್. ಮೇಡಮ್, ನೀವೇನಾದ್ರು ಹೇಳಕ್ ಇಷ್ಟಪಡ್ತೀರಾ ಕಡೆಯದಾಗಿ? ಅಷ್ಟೇ, ನಾನು ಈ ವೇದಿಕೆಯಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಕ್ಷಕ್ ಇಲ್ಲಿವರೆಗೂ ಏನಾದರೂ ತಪ್ಪಾಗಿ ಮಾತಾಡಿದರೆ ನಾನು ಅವ್ರ ಅಮ್ಮ ಆಗಿ ಕ್ಷಮೆ ಕೇಳ್ತೀನಿ. ನಮ್ಮ ಯಜಮಾನ್ರನ್ನ ಹೆಂಗೆ ಬೆಳೆಸಿದ್ರು ಅದೇ ಥರ ನನ್ನ ಮಗನಿಗೂ ಒಂದು ಇಂಡಸ್ಟ್ರಿನಲ್ಲಿ ನಿಮ್ಮ ಮನೆ ಮಗ ಅಂತ ಹೇಳಿ ಅವನಿಗೆ ಬೆಳೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಆಕ್ಚುಲಿ ತಾಯಿ ಆಶೀರ್ವಾದದ ಮಾತು ರಕ್ಷಕ್, ಆನಸು ಸಾಕು ಜೀವನದಲ್ಲಿ ಖಂಡಿತವಾಗ್ಲೂ ಗೆಲ್ತೀಯ. ಥ್ಯಾಂಕ್ಸ್ ಅಮ್ಮ, ನೀವು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಬಹಳ ಒಂದು ಹೊಸ ಮುಖಗಳನ್ನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ಸ್ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ವರ್ತ್ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈಗ ಮುಂದಿನ ಮನೆ, ಮುಂದಿನ ಊರು, ಮುಂದಿನ ಜೋಡಿ. ಲೆಟ್ಸ್ ವೆಲ್ಕಮ್ ಗಾಬರಿ ಗೋಪಾಲ್, ಭುವನೇಶ್ ಹಾಗೂ ಬ್ಯೂಟಿಫುಲ್ ಏಂಜಲ್ ಅನನ್ಯ. ಅನನ್ಯ, ಫಸ್ಟ್ ಟೈಮ್ ಭುವನೇಶ್ ಮನೆ ಹೋಗಿದ್ಯಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅವ್ರು ತುಂಬಾ ಸರ್ತಿ ಹೇಳ್ತಿದ್ರು ನೀನ್ ಒಂದ್ಸತಿ ನಮ್ಮ ಊರಿಗೆ ಬರ್ಬೇಕು, ನಮ್ಮ ಮನೆಗ್ ಬರ್ಬೇಕು ಅಂತ. ಅದು ಈಡೇರ್ತು. ನನಗೂ ಕಾಯ್ತಾ ಇದ್ದೆ ನಾನು ಅವ್ರ ಊರಿಗೆ ಖಂಡಿತವಾಗ್ಲೂ. ನಾವು ಅಷ್ಟೇ, ಎಲ್ಲರೂ ಬಹಳ ಕಾಯ್ತಾ ಇದೀವಿ. ಬರೀ ನೀವು ಒಬ್ಳೆ ನೋಡಿದ್ರೆ ಹೆಂಗೆ, ಇಡೀ ಕರ್ನಾಟಕ ನೋಡೋದಕ್ಕೆ ಕಾಯ್ತಾ ಇದೆ. ಸೊ ಹೊಳೆ ನರಸೀಪುರದ ಮಚ್ಚೇಗೌಡನ ಭುವನೇಶ್ ಮನೆಗೆ ಭೇಟಿ ಕೊಡೋಣ. ವಿಡಿಯೋ ಪ್ಲೀಸ್.
ಸ್ವಲ್ಪ ಮುಂದೆ ಬರುತ್ತೆ ಮೇಡಮ್. ಹೌದಾ? ನಿಮ್ಮ ಅಭಿಮಾನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅಭಿಮಾನಿ ಭುವನೇಶ್ವರ್ ಅಭಿಮಾನಿ. ಥ್ಯಾಂಕ್ ಯು. ಅನನ್ಯ ಅಮರ್ಗೆ ಅನ್ನ ಉಣ್ಣಕ್ ಬೇಕು ಸಾಂಬಾರು. ನಾನು ದಿವಸ ಸ್ಕೂಲಿಗೆ ಹಾಕ್ತೀನಿ ಚಕ್ಕರು. ನಮ್ಮೂರಿಗೆ ಬಂದಿದ್ರ ಅಮರು. ನನಗೆ ಈ ಥರ ವೆಲ್ಕಮ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಇದು ನಮ್ಮ ಮಾವರ ಮನೆ ಶುಂಠಿ. ಅಯ್ಯೋ ಅರ್ಧ ಊರೇ ಅವ್ರೆ ನಮ್ಮ ಮಾವ ಅತ್ತೆ, ಆದ್ರೆ ಎಣ್ಣೆ ಯಾರು ಕೊಡ್ಲಿಲ್ಲ ಬಿಡು. ವಾವ್, ನನಗೆ ರೆಡ್ ಆಕ್ಸೈಡ್ ಫ್ಲೋರಿಂಗ್ ಅಂದ್ರೆ ಇದೇ ಫ್ಲೋರು. ರೆಡ್ ಆಕ್ಸೈಡ್ ತಾನೇ ಇದು? ಯಾರ ಅಭಿಮಾನಿ? ಓ, ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣ ಅಭಿಮಾನಿ. ಜಗ್ಗೇಶ್ ಅಣ್ಣ ಇದ್ದಾರೆ, ಹಾಗೆ ಪಕ್ಕದಲ್ಲಾರು ಇದ್ದಾರೆ ನೋಡು. ನಮ್ಮೆಲ್ಲರ ಫೇವ್ರೇಟ್ ನಮ್ಮ ಅಪ್ಪು ಸರ್. ಇವತ್ತು ಕರ್ನಾಟಕನ ಮಿಸ್ ಮಾಡ್ಕೊಂಡಿದೀವಿ. ನೀವು ಪಂಚ ಹಾಕೋಬೇಕಿತ್ತು. ಅಥವಾ ನೋಡಿ ನಮ್ ರಾಮೇಗೌಡ್ರ ತರ ಒಂದೊಳ್ಳೆ ಕಾಕಿ ನನ್ಗೊಂದು ಆಸೆ. ನೀವು ಅವತ್ ಸ್ಟೇಜ್ ಮೇಲೆ ಹೇಳಿದ್ರಲ್ಲ ಐ ಲವ್ ಯು ಅಂತ, ಇನ್ನೊಂದ್ಸತಿ ಹೇಳಿ ಅವ್ರಿಗೆ. ಸೂಪರ್ ಫ್ಯಾಂಟಾಸ್ಟಿಕ್. ನನಗೆ ಅದು ಹೇಳಕ್ ಬರಲ್ಲ. ನನ್ನ ಐ ಲವ್ ಯು ಟು ಅಂತ ಹೇಳರೇ ಇಲ್ಲ ಈ ಜೀವಿಗೆ. ಅವ್ರ ಗದ್ದೆಗೆ ಕರ್ಕೊಂಡು ಹೋದ್ರು ನನ್ನನ್ನ. ಇದೆ ನಮ್ದು ಟೋಟಲ್ 2.5 ಎಕರೆ ಇದೆ. ನಂಗೊಂದು ಡೌಟು, ಇದೆಲ್ಲ ಗ್ರೀನ್ ಇದೆ, ಅದ್ಯಾಕೆ ಆ ಕಲರ್ ಇದೆ? ಅದು ಚಂದ್ರಬಾಳೆ ಅಂತ, ಇದು ಪಚ್ಚಬಾಳೆ. ಅಥವಾ ಅದ್ ನಿಮ್ ತೋಟದಂತನಾ? ಕಲರ್ ಇದೆ ಅದು. ಬಾ ಅಳ್ಳಾಡ್ಸ್ಬಿಟ್ಟು. ಇದೇನ್ ಗೊತ್ತಾ, ಲಕ್ಷ್ಮಣ ಫಲ ಅಂತ. ಕ್ಯಾನ್ಸರ್ ಏನಿನ ಮುತ್ತು ಕೊಡಕ್ ಬತ್ತಾದೆ. ಯಶೋದಮ್ಮ ನಮಸ್ಕಾರ. ನಾನು ಕರಿತೀನಿ, ಹಾಲು ಕರಿಯೋದು ಹೇಳ್ಕೊಡಿ. ಹೇಳ್ಕೊಡ್ತೀನಿ. ಬರ್ಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಏನಿರುತ್ತೆ, ಹೋಗ್ಬೇಕಾದ್ರೆ ಅಷ್ಟು
ಅಷ್ಟೇ. ಆ್ಯಂಡ್ ಆಲ್ಸೋ ಐ ಕ್ಯಾನ್ ಸೇ ಅದಕ್ಕಿಂತ ಜಾಸ್ತಿ ಹೊರಡ್ಬೇಕಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಈ ಥರ ಮನೆ ಸಿಗೋದು ಮುಂದೆ ಹೋಗ್ತಾ ಹೋಗ್ತಾ ಕಡಿಮೆ ಆಗಿಬಿಡುತ್ತೆ. ಅಂಥದ್ರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಏನಿದು ರಾಮೇಗೌಡ್ರೆ, ಹಿಂಗೆಲ್ಲ ನೀವು ಕಲ್ತ್ಕೊಟ್ರೆ ನನ್ಗೆ ಹೆಂಗ್ ಹೋಗಕ್ ಮನ್ಸು ಬರುತ್ತೆ ಹೇಳಿ? ಬೇಜಾರಾಗಲ್ವಾ ನನಗೆ? ಥ್ಯಾಂಕ್ ಯು ಸೋ ಮಚ್ ಭುವನೇಶ್ ಆ್ಯಂಡ್ ಭುವನೇಶ್ ಫ್ಯಾಮಿಲಿ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಈ ಪ್ರೀತಿಗೆ, ಈ ವಾತ್ಸಲ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾಚೇಗೌಡನಹಳ್ಳಿ. ನೀನ್ ಹೇಳಮ್ಮ ಅನನ್ಯ, ಏನ್ ಅನಿಸ್ತು ಇವ್ನ ಊರು? ತುಂಬಾ ಸರಳ ಜೀವನ ಭುವನೇಶ್ ಅವ್ರದ್ದು. ತುಂಬಾ ಖುಷಿ ಆಗತ್ತೆ ಮ್ಯಾಮ್. ಸರ್ ಅವರು ಊರಲ್ಲಿ ಎಷ್ಟು ಸಿಂಪಲ್ ಲಿವಿಂಗ್ ಆ್ಯಂಡ್ ಇಡೀ ಊರು ಒಂದು ಫ್ಯಾಮಿಲಿಯಲ್ಲಿ. ಅಲ್ಲಿ ಯಾರೋ ಒಬ್ರು ಅಂಕಲ್ ಆಂಟಿ ಅಂತೆಲ್ಲ ಕರೆಯೋದೇ ಇಲ್ಲ. ಮಾವ, ದೊಡ್ಡಪ್ಪ, ಚಿಕ್ಕಪ್ಪ ಆ್ಯಂಡ್ ಹತ್ರನೇ ಮನೆ ಎಲ್ಲಾರ್ಗೂನು. ನಂಗೆ ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ನಮ್ಮ ಮಾವನ ಮನೆ, ಇದು ನಮ್ಮ ದೊಡ್ಡಪ್ಪನ ಮನೆ, ಇದು ನಮ್ಮ ಮಾವನ ತೋಟ ಅಂತ ಒಟ್ಟಲ್ಲಿ ಇಡೀ ಊರೇ ಒಂದು ದೊಡ್ಡ ಫ್ಯಾಮಿಲಿ. ಆ್ಯಂಡ್ ಜೀವನ ನಡೆಸೋದು ಹೇಗೆ ಅಂತ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ. ಹಂಗೆ ನೋಡಕ್ ಹೋದ್ರೆ ಸ್ಟೇಜಿಗೆ ಬಂದ್ರೆ ಡೈಲಾಗ್ ಮರ್ತಾಗ ಒಂಚೂರು 4 ಸತಿ ನೀರು ಕುಡಿತಾರ ಅನ್ನೋದು ಬಿಟ್ರೆ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಈಗ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋಗೆ ಹೀರೋ ಹೀರೋಯಿನ್ ಹೋಗ್ತಾ ಇದಾರೆ ಅಂದಾಗ ಪಟಾಕಿ ಹೊಡಿಯೋದು, ಹಾರ ಹಾಕಿ ವೆಲ್ಕಮ್ ಮಾಡ್ತಾರೆ ಗೊತ್ತಾ. ನನಗೆ ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಆಯ್ತು ಹಳ್ಳಿ ಎಂಟರ್ ಆದಾಗ. ಭುವನೇಶ್ ಅವ್ರಿಗೆ, ಅವ್ರ ಫ್ಯಾಮಿಲಿ ಅವ್ರಿಗೆ ಆ್ಯಂಡ್ ಇಡೀ ಮಾಚೇಗೌಡನಹಳ್ಳಿಗೆ ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಜಡ್ಜಸ್ ಕೇಳ್ಬೋಣ, ರಚನ ನಿನ್ನ ಸ್ಟೈಲ್ ಕೇಳು ನೋಡ. ಮ್ಯಾಮ್, ನಮ್ಮ ಗ್ರಾಮ ನೋಡಿದ್ರಿ, ಅನನ್ಯ ಬಂದಿದ್ರು, ನಿಮ್ಗೆ ಏನ್ ಅನಿಸ್ತು? ಮಾಚೇಗೌಡನಹಳ್ಳಿ ನಮ್ ಗೌಡ್ರಹಳ್ಳಿ. ಗೌಡ್ರಿಗೆ ಗೊತ್ತು, ಇಂಡಿಯಾಗೆ ಗೊತ್ತು. ಪ್ರತಿಯೊಂದು ವಿಷಯನೂ ತುಂಬಾ ಚೆನ್ನಾಗಿ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ಗಳನ್ನ ಮಾತಾಡ್ತಿರ್ಬೇಕಾದ್ರೆ ನಮಗೆ ಖುಷಿ ಆಗತ್ತೆ ಗೊತ್ತಾ. ಆ್ಯಂಡ್ ನಾನು ಕೂಡ ನನ್ನ ಫ್ರೆಂಡ್ಸ್ ಊರಿಗೆ ಕರ್ಕೊಂಡು ಹೋದಾಗ ಫಸ್ಟ್ ಏನು ಮಾಡ್ತೀವಿ ಅಂದರೆ ತೋಟಕ್ಕೆ ಹೋಗಿ ಎಳ್ನೀರು ಕುಡಿತೀವಿ. ದಟ್ ಈಸ್ ಅದು ಮ್ಯಾಂಡೇಟ್ರಿ. ಓಕೆ, ಅದಾದ್ಮೇಲೆ ದನದ ಕೊಟ್ಟಿಗೆ, ಅದಾದ್ಮೇಲೆ ನಾವೆಲ್ಲ ಬಂದಿದ್ದೀವಿ ಅಂದ ತಕ್ಷಣ ನೀಟಾಗಿ ನಾನ್ ವೆಜ್ ಊಟ, ಬಾಡೂಟ ಅಲ್ಲ ಹಾಕೊಂಡ್ರು. ಒಬ್ರು ಕೂಡ ಇನ್ನೂ ಆ ಮನೇಲಿ ಊಟ ಮಾಡಿದ್ ಯಾರು ಹೇಳ್ತಾನೆ ಇಲ್ವಲ್ಲ. ಸ್ಪೆಷಲ್ ಊಟ ಮ್ಯಾಮ್ ನನಗೆ. ಏನು? ಶಾವ್ಗೆ ಪಾಯಸ, ಪಲಾವು, ಆಮೇಲೆ ಅದಕ್ಕೆ ಮೊಸರು ಬಜ್ಜಿ, ಆಮೇಲೆ ಒಂದ್ ಪಕೋಡ ಮಾಡಿದ್ರು, ಸೂಪರ್ ಆಗಿತ್ತು. 1 ನಿಮಿಷ, ಅನನ್ಯ ಬಂದಿರೋದು ನೀಟಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು, ಸೊಪ್ಸಾರು. ಏನೇನ್ ಬಡ್ಸಿದ್ರಿ ಹೇಳ ಈಗ ನೀನು? ಮೊದಲು ಪಾಯಸ, ಪಲಾವ್ಗೆ ಏನ್ ಹಾಕಿದ್ರು ಹೇಳು ಸರ್, ಕರೆಕ್ಟಾಗಿ ಕೇಳ್ತಾರೆ ಹೇಳು. ಪಲಾವ್ಗೆ ಕ್ಯಾಟ್ರೋಟು, ಬೀಟ್ರೋಟು, ಕ್ಯಾರೋಟು, ಬೀರೋಟು. ಸರಿ ಆಯ್ತು. ಹಳ್ಳಿಯಿಂದ ನಮಗೋಸ್ಕರ ಎಲ್ಲ ಏನೋ ತಂದಿದ್ದೀನಮ್ಮ. ಎಸ್, ಎಂತ ವಸ್ತು ತಂದಿದ್ದೀನಿ ಅಂದ್ರೆ ಅದರಿಂದ ಪ್ರಾಪರ್ ಹಳ್ಳಿ ಫೀಲ್ ಶುರು ಆಗೋಗುತ್ತೆ. ಹೌದಾ? ಎಸ್, ತರಿಸ್ಬಿಡು ಮತ್ತೆ. ಬರ್ಲಿ. ಬ್ಯಾಚುಲರ್ಸ್ ಎಲ್ಲ ಬಂದ್ ನಿಮ್ಮ ಉಡುಗೆ ತೊಡುಗೆ ತಗೊಳ್ರಪ್ಪ. ಬನ್ನಿ ಬನ್ನಿ ಬ್ಯಾಚುಲರ್ಸ್. ಪ್ರಪ್ರಥಮ ಬಾರಿಗೆ ಜೀ ಕನ್ನಡ ವಾಹಿನಿಯ ಭರ್ಜರಿ ಬ್ಯಾಚುಲರ್ ನೋಡಿ ಆನಂದಿಸಿ ಪಟಾಪಟಿ ಫ್ಯಾಷನ್ ಶೋ ಮ್ಯೂಸಿಕ್. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ, ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹೊಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ, ಕನ್ನಡ ಭಾಷೆನೇ ನನ್ ಜೀವ, ಕಾವೇರಿ ತಾಯಿನೇ ನಮ್ಮವ್ವ, ಈ ಮಣ್ಣಂದ್ರೆ ಚಿನ್ನ, ಈ ಹೊಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ. ಅಂತಿಂತ ಗಂಡು ನಾನು.
ಯಾಕೆ ಎಲ್ಲರೂ ಒಂದೊಂದು ಪಂಚ್ ಡೈಲಾಗ್ ಹೊಡಿಬಾ? ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ, ಪಟ್ಟಾಪಟ್ಟಿ ಚಡ್ಡಿ ಹಾಕೊಂಡು ತಾಕತ್ತಿದ್ರೆ ಕಟ್ಟಾಕೋ. ಈ ದೇಶದಲ್ಲಿ ಅರ್ಧ ಜನ ಪ್ಯಾಂಟ್ ಹಾಕ್ತಾರೆ, ಇನ್ನರ್ಧ ಜನ ಪಂಚೆ ಹಾಕ್ತಾರೆ. ಪಂಚೆ ಹಾಕ್ದವ್ರು ನೋಡಿದ್ರೆ ಪ್ಯಾಂಟ್ ಅವ್ರಿಗಾಗಲ್ಲ, ಪ್ಯಾಂಟ್ ಅವ್ರು ನೋಡಿದ್ರೆ ಪಂಚೆ ಅವ್ರಿಗಾಗಲ್ಲ. ಅದಕ್ಕೆ ನೀವು ಯಾರು ಉದ್ಧಾರ ಆಗಲ್ಲ. ಅದಕ್ಕೆ ನಾನು ಪ್ಯಾಂಟು ಹಾಕಲ್ಲ, ಪಂಚೆನೂ ಹಾಕಲ್ಲ, ಬರೀ ಪಟಾಪಟಿ ಚಡ್ಡಿ ಮಾತ್ರ ಹಾಕೋದು. ಏ ಜುಟು, ಬಾ ಅಂದ್ರೆ ಹೆಂಗ್ ಬತ್ತೀನೋ ಗೊತ್ತಿಲ್ಲ, ಆದ್ರೆ ಪಟಾಪಟಿ ಚಡ್ಡಿ ಹಾಕೊಂಬ ಅಂದ್ರೆ ಬಂದೇ ಬತ್ತೀನಿ. ನಂದು ಒಂದೇ ಒಂದು ಆಸೆ ಇರೋದು ಸರ್, ಯಾವಾಗಲೂ ಈ ಮುಖದ ಮೇಲೆ ನಗು ಇರಬೇಕು, ಈ ಕೈ ಈ ಮೀಸೆ ಮೇಲೆ ಇರಬೇಕು, ಈ ಪಟಾಪಟಿ ಚಡ್ಡಿ ಯಾವಾಗಲೂ ನನ್ನ ಕೆಳಗಿರಬೇಕು ಸರ್. ಯಾವ್ದೋ 10 ಬ್ರ್ಯಾಂಡ್ ಚಡ್ಡಿ ಹಾಕೊಂಡು ಹವಾ ಮಾಡ್ದವನಲ್ಲ ಕಣ ನಾನು ಹಾಕಿರೋ 10 ಚಡ್ಡಿನೂ ಪಟಾಪಟ್ಟಿನ. ಪ್ಯಾಂಟ್ ಬಿಚ್ಚಾಗಿದೆ, ಸಾಕಲ್ಲೇ ಇರ್ಲಿ ಬಿಟ್ಟು. ಪ್ಯಾಂಟ್ ಬಿಚ್ಚಾಗಿದೆ, ಪಟಾಪಟಿ ಚಡ್ಡಿ ಹಾಕಾಗಿದೆ, ಲಾಡಿ ಕಟ್ಟಾಗಿದೆ. ಇಲ್ಲಿರೋ ಪಟಾಪಟಿ ಚಡ್ಡಿ ಅಲ್ಲ ನಂದೇ. ನೀನ್ ಇದುವರೆಗೂ ಚಡ್ಡಿನ ಶೋರೂಮ್ ನಲ್ಲಿ ನೋಡಿರ್ತೀಯ, ಟೆರೆಸ್ ಮೇಲೆ ನೋಡಿರ್ತೀಯ, ಅಷ್ಟೇ ಯಾಕೆ ಮನೆ ಮುಂದೆ ಹಾಕಿರೋದನ್ನ ನೋಡಿರ್ತೀಯ? ಯಾವತ್ತಾದ್ರೂ ಹುಲಿ ಪಟಾಪಟಿ ಚಡ್ಡಿ ಹಾಕೊಂಡು ರೋಡಿಗಳಿರೋದನ್ನ ನೋಡಿರ್ತೀಯ? ಲಾಡಿ ಎತ್ತಿ ಕಡ್ದ ಅಂದ್ರೆ 1.5 ಟನ್ ಕಣ. ಇಷ್ಟೊತ್ತಲ್ಲಿ ಈ ಪಟಾಪಟಿ ಚಡ್ಡಿ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಪಟಾಪಟಿ ಚಡ್ಡಿ ಅಂದ್ರೆ ಪಕ್ಕಾ 420. ಚಡ್ಡಿ ಹಾಕಿದೀನಿ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಗೊತ್ತಾಗೋಯ್ತು ಕಣ್ರಿ, ಈ ಚಡ್ಡಿ ನನಗೆ ಖಾಯಂ ಆಗೋಯ್ತು ಅಂತ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ಜೀನ್ಸ್ ಪ್ಯಾಂಟ್ ಹಾಕೊಂಡೆ ಬಿಟ್ಕೊಟ್ಬಿಟ್ಟೆ. ಅಲ್ಲೋಡು ಅಕ್ಕಪಕ್ಕ ನೋಡಲ್ಲಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಜೊತೆಯಲ್ಲಿ ಸುತ್ತಲಿ ಲೆಟ್ಸ್ ವೆಲ್ಕಮ್ ರಾಕ್ ಸ್ಟಾರ್ ದರ್ಶನ್ ಅಂಡ್ ಬ್ಯೂಟಿಫುಲ್ ಏಂಜಲ್ ಅಪೇಕ್ಷಾ. ಅಪೇಕ್ಷಾ, ದರ್ಶನ್ ಲೈಫ್ ಯಾವ ತರ ಸೆಲೆಬ್ರೇಟ್ ಮಾಡೋದು ಇದೆಲ್ಲ ನೋಡೋಣ. ವಿಡಿಯೋ ಪ್ಲೀಸ್. ಬೆಂಗಳೂರಿನ ಒಂದು ಜಡಿ ಮಳೆಯಲ್ಲಿ ನಮ್ಮ ಒಂದು ಪಯಣವನ್ನು ಶುರು ಮಾಡ್ತೀವಿ ಇವತ್ತು ಬೆಳಿಗ್ಗೆ. ಇವತ್ತು ಎಲ್ಲಿದ್ದೀನಿ ಗೊತ್ತಾ? ನನ್ನ ಜೋಡಿಯಾಗಿ ಭರ್ಜರಿ ಬ್ಯಾಚುಲರಲ್ಲಿ ಮಿಂಚ್ತಾ ಇರೋ ದರ್ಶನ್ ಅವ್ರ ಹಳ್ಳಿಗೆ ಬಂದಿದ್ದೀವಿ. ಹಾಯ್ ಅಪೇಕ್ಷಾ, ಏನಪ್ಪ ನಮ್ಮೂರಿಗೆ ಬಂದ್ಬಿಟ್ಟಿದ್ಯಾ? ಎಲ್ಲಿ? ದರ್ಶನ್ ಅವ್ರ ಮನೇಲಿ ಬರುತ್ತಿಲ್ಲಿ. ಅಲ್ಲಿ ದೇವಸ್ಥಾನ ಪಕ್ಕ ಇರ್ತೀವಿ ಕಣೋ. ಹೌದಾ? ಹೋಗ್ಬೇಕು. ಲೆಫ್ಟಿಗೆ ಹೋಗ್ಬೇಕು. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಹಾಯ್ ಅಂಕಲ್. ಸೂಪರ್, ಖುಷಿ ಆಗ್ತಾ ಇದೆ. ನಮ್ಮ ಮನೆಗೆ ಬಂದಿದ್ಯಾ? ನಂಗೂ ಖುಷಿ ಆಗ್ತಾ ಇದೆ. ನಮಸ್ತೆ ಅಜ್ಜಿ. ನಿಮ್ಮ ಮನೆ ದೇವ್ರ ಹೆಸರು? ರಂಗಸ್ವಾಮಿ ಅಮ್ಮ. ಇಲ್ಲೇ ನಮ್ಮ ಮನೆ ದೇವರಿದೆ, ಕರ್ಕೊಂಡು ಹೋಗ್ತೀನಿ. ಓಕೆ.
ಟ್ರ್ಯಾಕ್ಟರ್ ಕಾಲೇ ಇಟ್ಟಿಲ್ಲ, ಹತ್ತೇ ಇಲ್ಲ. ನನಗೆ ಎಕ್ಸ್ಪೀರಿಯನ್ಸೇ ಗೊತ್ತಿಲ್ಲ, ಝೀರೋ. ಇವತ್ತೇ ಫಸ್ಟ್ ಟೈಮ್ ನಾನು ಹತ್ತು ಕೂತಿದ್ದೀನಿ. ಐ ಆಮ್ ಸೋ ವೇಟಿಂಗ್. ನಮ್ಮ ದರ್ಶನ್ ಅವ್ರು ಬೇರೆ ಫುಲ್ ರವಿ ಸರ್ ಗೆಟಪ್ಪಲ್ಲಿದ್ದಾರೆ. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ಚೆನ್ನಾಗಿದ್ದೀರಾ? ಫಸ್ಟ್ ಟೈಮ್ ಟ್ರ್ಯಾಕ್ಟರಲ್ಲಿ ಕೂತೆ. ತುಂಬ ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ಶೇಕ್ ಇಟ್ ಪುಷ್ಪವತಿ ಹಾಡು ನೆನಪಾಗ್ತಾ ಇತ್ತು. ಫುಲ್ ಶೇಕಲ್ಲೇ ಹೋಗಿದ್ವಿ. ಭರ್ಜರಿ ಬ್ಯಾಚುಲರ್ಸ್ ನೋಡ್ತೀರಾ? ಇಷ್ಟನ ನಮ್ಮ പേರು. ದರ್ಶನ್ ಎಲ್ಲರ ಹತ್ರನೂ ಎಷ್ಟು ಲವ್ಕೆಯಿಂದ ಮಾತಾಡ್ಕೊಂಡು ಹೋಗ್ತಾ ಇದ್ದ ಅಂತಂದ್ರೆ ಇಡೀ ಹಳ್ಳಿನೇ ಎಲ್ಲರೂ ಅವ್ರ ಸಂಬಂಧಿಕರು ಅನ್ನೋ ಥರ ನನ್ಗೆ ಆ ಥರ ಫೀಲ್ ಆಯಿತು. ಅಷ್ಟು ಅವನನ್ನು ಪ್ರೀತಿ ಮಾಡೋ ಜನ ಇದ್ದಾರೆ ಈ ಹಳ್ಳಿನಲ್ಲಿ. ನಾವು ದೇವಸ್ಥಾನದ ಹತ್ರ ಬಂದ್ವಿ. ಏಕಶಿಲಾ ರಂಗನಾಥ ಸ್ವಾಮಿ ದೇವಾಲಯ ಇದು. ತುಂಬ ಸುಂದರವಾಗಿದೆ. ಸುಮಾರು ವರ್ಷಗಳ ಇತಿಹಾಸ ಇದೆ ಅಂತ ಈ ದೇವಸ್ಥಾನಕ್ಕೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ. ತುಂಬ ಖುಷಿ ಆಯಿತು ದರ್ಶನ್. ನಾನು ಯಾವತ್ತೂ ಈ ಥರದ್ದೆಲ್ಲ ಪ್ರಸಾದನ ವಿತರಣೆ ಮಾಡಿರಲಿಲ್ಲ ಜನಕ್ಕೆ ದೇವಸ್ಥಾನದಲ್ಲಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಷ್ಟಕ್ಕೆ ಥ್ಯಾಂಕ್ ಯು ಅಂದರೆ ಹಿಂಗೆ. ಇದಕ್ಕಿಂತ ನೆಕ್ಸ್ಟ್ ಇವಾಗ ಒಂದು ನಾಸ್ಟಾಲಜಿಕ್ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅಂದರೆ ನಿಮಗೆ ತುಂಬ ಖುಷಿಯಾಗುವಂಥ ಜಾಗ. ಒಂದು ಸ್ಕೂಲ್ ಹತ್ರ ಕರ್ಕೊಂಡು ಬಂದರು. ನಾನು ಅಂದ್ಕೊಂಡೆ ದರ್ಶನ್ ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಇಲ್ಲಿ ಕಲ್ತಿದ್ದಾರೋ ಏನೋ, ಅವ್ರದ್ದೇನೋ ಮೆಮರೀಸ್ ಇರ್ಬೋದು, ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡು ನಾನು ಸ್ಕೂಲ್ಗೆ ಎಂಟ್ರಿ ತಗೊಂಡೆ. ಅಂದರೆ ಸಣ್ಣ ವಯಸ್ಸಲ್ಲಿ ನಮ್ಮ ತಾತ ಇದೇ ಊರಲ್ಲಿ ಇರಬೇಕಾದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಏನೂ ಆಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಈ ಸ್ಕೂಲಲ್ಲಿ ಮಕ್ಕಳೆಲ್ಲ ನೋಡಿದಾಗ ಅವ್ರಿಗೆ ಆಸೆ ಆಗ್ತಿತ್ತು ನಾನು ಸೇರಬೇಕು ಅಂತ. ಬಟ್ ಅವಾಗ ಆಗ್ತಿರ್ಲಿಲ್ಲ. ಆಮೇಲೆ ಏನು ಮಾಡಿದ್ರು, ಇಲ್ಲಿರೋ ಮಕ್ಕಳಿಗೆಲ್ಲ ವಿದ್ಯೆಗೆ ಹೆಲ್ಪ್ ಆಗೋ ಥರ ಬುಕ್ಸು, ಪೆನ್ಸಿಲ್ಲು ಆ ಥರ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ತಂದೆಯವರು ಅದನ್ನು ಫಾಲೋ ಮಾಡ್ಕೊಂಡು ಬಂದರು. ಸೊ ಇವಾಗ ಸುಮಾರು ಒಂದು 18 ಹಳ್ಳಿಗೂ ಎಲ್ಲ ಆ ಥರ ಮಾಡ್ತಾರೆ. ಗುಡಿ ಕಟ್ಟದೇನು ನೀರಲ್ಲಿ ಮೀನು. ಬುಕ್ಸು ಪೆನ್ಸಿಲ್ಗಳನ್ನೆಲ್ಲ ನಾವು ಕೊಟ್ವಿ. ಮಕ್ಕಳು ತುಂಬ ಖುಷಿಯಾಗಿದ್ರು. ಇದು ನಮ್ಮ ಮನೆ ಪಕ್ಕದಲ್ಲಿರೋಂಥ ಒಂದು ಮಿನಿ ಝೂ. 2 ಕುರಿ ಮರಿ ಇತ್ತು. ಆಮೇಲೆ ಒಂದು 10ರಿಂದ 15 ಕೋಳಿ ಮರಿಗಳಿತ್ತು. ಕಾಳುಗಳನ್ನೆಲ್ಲ ಹಾಕಿದ್ವಿ. ಕುರಿಗೆ ಸೊಪ್ಪು ತಿನ್ಸಿದ್ವಿ. ಫೈನಲಿ ಕೋಳಿನ ಹಿಡಿದೆ ನಾನು. ದರ್ಶನ್, ಇದೆಲ್ಲ ನಿಮ್ದೇ ಜಾಗ? ಇದು ಮುಂದೆಗಡೆ ಇದು ಝೂದು. ಇದನ್ನೇನಂತ ಕರೀತಾರೆ ಗೊತ್ತಾ? ಹಿತ್ಲು ಅಂತ ಕರೀತಾರೆ. ಹಿತ್ತಲ್ಲ ಕಕ್ಕರಿ ಬೇಡಮ್ ಯಾವ. ಅದೇ ಹಿತ್ಲು. ನೋಡಿ, ಇಲ್ಲಿ ಮಾವಿನಕಾಯಿ ಇದೆ, ಅಲ್ಲಿ ಎಳ್ನೀರಿದೆ. ಸೊ ನಿನ್ಗೇನು ಮಾವಿನಕಾಯಿ ಕಿತ್ಕೊಡ್ಲ ಈಗ? ಬಾ, ನಂಗೆ ಎಟ್ಕಲ್ಲ ಅದು. ನಾನು ಎತ್ತಿಸ್ತೀನಿ ನೋಡಿ ಈಗ. ನಾನು ಈ ತರ ಮಾವಿನಕಾಯಿನ ತೆಗ್ದಿರೋದು ಮರದಿಂದ. ಬಟ್ ಎಷ್ಟು ಹುಳಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಸೊ ಟೋಟಲ್ 3 ಮಾವಿನಕಾಯಿ ತೆಗ್ದಿದ್ದೀವಿ ನಾವು. ಅಪೇಕ್ಷಾ, ನಿನ್ನ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತಮ್ಮ. ನಿನ್ನ ಕಳಿಸ್ಕೊಡಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ. ಮನಸ್ಸು ತುಂಬಿ ಬಂತು. ನನ್ನ ಮಗಳ ತರ ಅಮ್ಮ ನೀನು. ತುಂಬಾ ಖುಷಿ ಆಯ್ತಮ್ಮ. ಓ ಮೈ ಗಾಡ್. ಮಾತೆ ಮಹಾಲಕ್ಷ್ಮಿ ಸ್ವರೂಪ. ದೇವರೆಲ್ಲ ಒಳ್ಳೇದ್ ಮಾಡ್ಲಿ, ಮುಂದೆ ಇನ್ನು ಎತ್ತರಿಗೆ ಬೀಳಿಲಿ, ಎಲ್ಲ ಒಳ್ಳೇದಾಗಮ್ಮ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಅಂಕಲ್. ಬಾಯ್ ದರ್ಶನ್. ಅಪೇಕ್ಷಾ,
ಚೆನ್ನಾಗಿತ್ತ ಎಲ್ಲ? ತುಂಬಾ ಹಳ್ಳಿ ಚೆನ್ನಾಗಿತ್ತು. ದೇವಸ್ಥಾನ, ಹಳ್ಳಿ ಸ್ಕೂಲು. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದು ಅದು ನನಗೆ ಇತ್ತು, ಈ ಥರ ಮಾಡಬೇಕು, ಒಂದು ಸೇವೆ ಸಲ್ಲಿಸಬೇಕು ಅಂತ. ಅದನ್ನು ದರ್ಶನ್ ಕಡೆಯಿಂದನೇ ಈಡೇರ್ತು. ಟ್ರ್ಯಾಕ್ಟರಲ್ಲಿ ಹೋಗಿದ್ದು ಫಸ್ಟ್ ಟೈಮು. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದು. ಅಲ್ಲಿ ಆ ಮಕ್ಕಳಿಗೆಲ್ಲ ಒಂದ್ಸತಿ ನಾನು ಹಿಂಗೆ ಬುಕ್ಕು ಅಥವಾ ಪೆನ್ನು ಪೆನ್ಸಿಲ್ ಏನಾದರೂ ಕೊಡಬೇಕು ಅನ್ನೋದು ನಂದು ಆಸೆ ಇತ್ತು. ಅದು ಇಲ್ಲಿವರೆಗೂ ಈಡೇರಿಲ್ಲ ನಂದು. ಅದು ದರ್ಶನ್ ಕಡೆಯಿಂದ ಅದು ಈಡೇರ್ತು ನನಗೆ. ಸೊ ನನ್ಗೆ ಅನಿಸ್ತು, ನನಗೆ ಇವ್ನು ಪೇರ್ ಆಗಿ ಸಿಕ್ಕಿದ್ದು, ಇವ್ನು ನನ್ನ ಸ್ಟೂಡೆಂಟ್ ಆಗಿ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಅನಿಸ್ತು. ಬಿಡಿ ನಮ್ಮ ಜಡ್ಜಸ್ಗೆ ಹೆಂಗ್ ಅನ್ನಿಸ್ತು ಈ ಒಂದು ಊರಿನ ವಾತಾವರಣ ಅಂತ ಕೇಳೋಣ. ರಚ್ಚು, ಇದೊಂಥರ ನಮ್ಮನೆ ಕರ್ಕೊಂಡು ಹೋದಂಗಿತ್ತು ಅವರ ಊರಿಗೆ. ತುಂಬಾನೇ ಇಷ್ಟಪಡೋ ಹುಡುಗಿನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವನಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಅಪೇಕ್ಷಾ. ದೇವಸ್ಥಾನ, ಶಾಲೆ ಎಲ್ಲ ಅದ್ಭುತ. ಅವ್ರಿಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿಸಿದಕ್ಕೆ ತುಂಬಾ ಖುಷಿ ಆಯ್ತು. ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂತೂ ನಮಗೆ ಸಕ್ಸಸ್ಫುಲ್ ಆಯ್ತು ಅನಿಸ್ತದೆ. ಯಾಕಂದ್ರೆ ಅಷ್ಟು ಅಭಿಮಾನ ಬೆಳೆಸ್ಕೊಂಡಿರೋ ಅವ್ರ ಬಗ್ಗೆ. ವೆರಿ ನೈಸ್. ಇನ್ನ ರವಿ ಸರ್, ಸಿಟಿಯಿಂದ ಆಚೆ ಹೋಗ್ತಿದ್ದಂಗೆನೆ ಯಾವಾಗ ಪೊಲ್ಯೂಷನ್ ಕಡಿಮೆ ಆಗ್ತಾ ನೇಚರ್ ಜೊತೆ ಮಿಂಗಲ್ ಆಗ್ತಾ ಹಳ್ಳಿಗೆ ಎಂಟರ್ ಆದಾಗ್ಲೇನೆ ನಮ್ಮ ಮನಸ್ಥಿತಿನೇ ಬದಲಾಗೋಗುತ್ತೆ. ಆಟೋಮೆಟಿಕ್ಲಿ ಯು ಬಿಕಮ್ ವೆರಿ ಫ್ರೆಶ್. ಆಮೇಲೆ ಹಳ್ಳಿಯಲ್ಲಿ ಎಂಟರ್ ಆಗ್ತಿದ್ದಂಗೆನೆ ಅಕ್ಕಪಕ್ಕ ಇರೋರೆಲ್ಲ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತೇಳಿ ಅಷ್ಟೇ ಪ್ರೀತಿಯಿಂದ ಬಂದು ಸ್ವಾಗತ ಕೊಡ್ತಾರೆ ಅವರು. ನಿಮ್ಮಲ್ಲಿರೋ ಮತ್ತೆ ಒಂದು ಇನ್ನೋಸೆನ್ಸ್ ಬೆಳ್ಕೊಳ್ಳುತ್ತೆ. ಯು ಬಿಕಮ್ ಟ್ರೂತ್ಫುಲ್ ಫಾರ್ ಯುವರ್ ಸೆಲ್ಫ್. ಯು ಬಿಕಮ್ ವೆರಿ ಆನೆಸ್ಟ್ ಫಾರ್ ಯುವರ್ ಸೆಲ್ಫ್. ಯು ಫೀಲ್ ದಟ್ ಇಸ್ ಬೆಟರ್ ದನ್ ದ ಸಿಟಿ ಲೈಫ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ವಂಡರ್ಫುಲ್ ಫೀಲ್ ಅದು ಅಲ್ವಾ? ಹೌದು ಸರ್. ಸೊ ನೈಸ್. ವೆರಿ ನೈಸ್. ಥ್ಯಾಂಕ್ ಯು ಸರ್. ಅಪೇಕ್ಷಾ, ದರ್ಶನ್ ಮನೆಗೆ ಹೋಗಿ ಅವ್ರ ಬಗ್ಗೆ ಇನ್ನೊಂದೇನೋ ಸ್ಪೆಷಲ್ ವಿಚಾರ ತಿಳ್ಕೊಂಡಿದೀನಿ ಅನ್ನೋದಾದ್ರೆ ಏನದು? ಈ ಒಂದು ಚೈಲ್ಡ್ಹುಡ್ ಫೋಟೋಸು. ಯಾಕೆ ನಗ್ತಾರದು? ಯಾಕೆ? ಒಂದೊಂದ್ರಲ್ಲೂ ಒಂದೊಂದು ಫಿಗರು ನನ್ನ ಕೈಲಿ ನೋಡಕ್ ಆಗ್ಲೇ ಇಲ್ಲ. ಇದು ಯಾರೋ ಇದು. ನಾನು ಇನ್ಫ್ಯಾಕ್ಟ್ ನಾನು ಒಂದು ಫೋಟೋ ಕೇಳೇ ಬಿಡಿ, ಇದು ಯಾರು ಅಂತ. ದರ್ಶನ್. ಹಾ, ಆಮೇಲೆ ಒಂದ್ಸತಿ ನೋಡಿದೆ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ಮೇಲೆ ಆ ಫೋಟೋ ನೋಡ್ಲೇಬೇಕು ಅನಿಸ್ತಾ ಇದೆಯಲ್ಲ, ಇದೆಯಾ? ಹಾ, ಇದೆ. ಪ್ಲೀಸ್ ತಗೊಂಬನ್ನಿ ಹಾಗಾದ್ರೆ. ಓ ಮೈ ಗಾಡ್, ಯಾವ ಇದು? ಈ ಫಿಗರ್ ಯಾರು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾವ್ದು ಇದು? ಎಷ್ಟು ವರ್ಷದಲ್ಲಿ ಇದು? 3-4 ವರ್ಷದ ಅನ್ಸುತ್ತೆ. ಅದೇನಪ್ಪ, ಆಗಿನ ಕಾಲದಲ್ಲಿ ಎಲ್ಲ ಅಮ್ಮಂದ್ರಿಗೂ ಇದೊಂದು ಬಹಳ ಕೆಟ್ಟ ಚಟ ಇತ್ತು ಕಾಣುತ್ತೆ. ಆಕ್ಚುಲಿ ಏನಂದ್ರೆ ಇವ್ರ ಅಕ್ಕಂಗೆ ಇದೇ ತರ ರೆಡಿ ಮಾಡ್ತಿರ್ಬೇಕಾದ್ರೆ ಇವನೇ ಹಠ ಮಾಡಿ ನನ್ಗೂ ಅದೇ ತರ ಗೆಟಪ್ ಹಾಕ್ಸಿ ನನ್ಗೂ ಫೋಟೋ ಶೂಟ್ ಮಾಡಿ ಅಂತ ಇವನೇ ಹೇಳಿ ಮಾಡಿಸ್ಕೊಂಡಿರೋದು. ಇನ್ನೂ ಇದೆ ನೋಡಿ ಇಲ್ಲೇ. ಅಯ್ಯೋ, ಮೊಗ್ಗಿನ ಜಡೆ ಹಾಕೊಂಡು ತಾಜ್ ಮಹಲ್ ಹತ್ರ ಎಲ್ಲ ಹೋಗಿದೆ ಪಾಪ ಮಗು. ಈ ಸಂತೆಲೆ ಕಳೆದಿರೋ ಮಗು ಆ ತಂದೆ ತಾಯಿ ಅಲ್ಲೇ ಇದ್ದಾರೆ. ಸರ್, ಈ ತರ ಇನ್ನು ಏನೇನೆಲ್ಲ ನೀವು ಆಸೆ ತೀರಿಸ್ಕೊಂಡಿದ್ದೀರಿ ಸರ್ ಸಣ್ಣ ವಯಸ್ಸಲ್ಲಿ? ನಮ್ಮೂರಲ್ಲಿ ಪ್ರತಿ ವರ್ಷ ಶಿವರಾತ್ರಿಗೆ ಜಾತ್ರೆ ತರ ಮಾಡ್ತೀವಿ. ಆವಾಗ ತಪ್ಪಟೆ ಗಿಫ್ಟ್ ಎಲ್ಲ ಹೊಡೆದಾಗ ಫುಲ್ ಡ್ಯಾನ್ಸ್ ಇರುತ್ತೆ. ಇವನು ಹುಡುಗರು ಸೇರ್ಕೊಂಡು ಮಾಡ್ತಾನೆ. ಆವಾಗ ಬೋಟಿ ಹಾರ ಹಾಕ್ಲೇಬೇಕು ಅವನಿಗೆ. ಬೋಟಿ ಹಾರ ಹಾಕಿ ಅದು ಖಾಲಿ ಆದ್ಮೇಲೆ ಮತ್ತೊಂದು ಹಾರ ರೆಡಿ ಇರಬೇಕು. ಬೋಟಿ ಹಾರ? ಬೋಟಿ ಹಾರ ಹಾಕ್ಬೇಕು ಅವನಿಗೆ. ಇದು ಬೆಳಗಾಕೊಂಡು ತಿಂತಾರಲ್ಲ ಅದೇ ಉದ್ದ ಹಾರನ? ಹಾರ ಮಾಡಿ ಹಾಕ್ಬೇಕು ಅವನಿಗೆ. ಅವಾಗ್ಲೇ ಡ್ಯಾನ್ಸ್ ಆಡ್ತಿದ್ದು. ಹಿಂಗ್ ಡ್ಯಾನ್ಸ್ ಆಡ್ತಾ ಹಿಂಗ್ ಬೋಟಿ ಕಚ್ಕೊಂಡು ಆ ಶಾಬಾಷ್. ದರ್ಶನ್ ಅವರಿಗೆ ಪ್ರಿಯವಾದ ಬೋಟಿ ಹಾರನ ಹಾಕಿ ಒಂದೆರಡು ಬೋಟಿ ಡ್ಯಾನ್ಸ್ ಸ್ಟೆಪ್ ನೋಡುವಂತ ಸಮಯ. ಸಂಗೀತ ಪ್ಲೀಸ್. ಥ್ಯಾಂಕ್ ಯು ಬೋಟಿ ಜೋಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಉತ್ತರ ಕರ್ನಾಟಕದ ಜೇವರ್ಗಿಯನ್ನು ನೋಡುವಂತ ಸಮಯ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್ ಹಾಗೂ ಕೊಡಗಿನ ಬೆಡಗಿ ಪವಿ ಪೂವಪ್ಪ. ಸಿಟಿ ಲೈಫ್ ಇಂದ ಉತ್ತರ ಕರ್ನಾಟಕ ತನಕ ಕರ್ಕೊಂಡು ಹೋಗಿದ್ಯಾ? ಹೆಂಗ್ ಕರ್ಕೊಂಡು ಹೋದೆ? ಅಣ್ಣ ಅವರೇ ಬಂದ್ರಣ್ಣ.
ಸಖತ್ತಾಗಿ ಹೇಳ್ಬೇಕು. ಖಂಡಿತವಾಗ್ಲೂ ನೋಡೋಣ ಸಂಭ್ರಮ ಹೇಗಿತ್ತು. ಇಡೀ ಊರ್ ಸೇರ್ಕೊಂಡು ಇವರಿಬ್ಬರು ಯಾವ ರೀತಿ ಸಂಭ್ರಮಿಸಿದ್ರು ಅಂತ ವಿಡಿಯೋ ಪ್ಲೀಸ್. ಹೋತಾ ನೀವು ಕೂತ್ಕೊಳ್ಳ. ಥ್ಯಾಂಕ್ ಯು. ವೆಲ್ಕಮ್ ಟು ನಗನಿಗೆರೆ. ಎತ್ತಿನ ಗಾಡಿನಲ್ಲಿ ಕರ್ಕೊಂಡು ಹೋದ ಅವರು ಹೋಗ್ಬೇಕಾದ್ರೆ. ಸೊ ಇಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಎತ್ತಿನ ಗಾಡಿನಲ್ಲಿ. ಫಸ್ಟ್ ಆಫ್ ಆಲ್ ನಾನು ಯಾವತ್ತೂ ಲೈಫಲ್ಲಿ ಎತ್ತಿನ ಗಾಡಿ ಹತ್ತಿರಲಿಲ್ಲ. ಒಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಅಫ್ಕೋರ್ಸ್ ಅವ್ರು ವೆಲ್ಕಮ್ ಹೇಗಿತ್ತು ಅಂತಂದರೆ ಅವ್ರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಪ್ರಯಾಣ ಇವತ್ತ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿವಿ ಮತ್ತು ಟೋಟಲ್ ಫ್ಯಾಮಿಲಿ ಅವ್ರ ಮಠ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವ್ರು ನಮ್ಮ ತಾತ ವಿಶ್ವರಾಧ್ಯ ಶಿವಾಚಾರ್ಯ ಅಂತೇಳಿ, ನಮ್ಮ ಅಜ್ಜಿ ಅವರ ಅಣ್ಣವರು ದೊಡ್ಡವರು. ಅವ್ರ ಮನೇಲಿ ಒಂದು ಚಿಕ್ಕ ಮಗು ಇದೆ. ಆ ಮಗುಗೆ ಯೂಶಲ್ ಆಗಿ ಹುಟ್ಟಿದ ಮಗುಗೆ ಕೂದಲು ತೆಗಿಯೋದು ಅಂತ ಶಾಸ್ತ್ರ ಮಾಡ್ತಾರೆ. ಸೊ ಅದು ಇವತ್ತೇ ಇಟ್ಕೊಂಡಿದ್ರು ಅವರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಬೇಕಿತ್ತು. ಸೊ ಅದಕ್ಕೆ ನಾನೇ ಹೋಗಿ ಅಡುಗೆ ಎಲ್ಲ ಮಾಡಿದೆ. ಚಪಾತಿ, ಡಿಸೈನ್ ಚಪಾತಿ. ನೋಡು ಆ ಚಪಾತಿ ನೋಡು, ಈ ಚಪಾತಿ ನೋಡು. ಎಲ್ಲ ಮುಗ್ದಿದೆ. ಭಕ್ತರಿಗೆ ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಸೇರಿಸಿ ಊಟ ಬಡಿಸೋಣ. ಊಟಕ್ಕಿಂತ ಮೊದಲ ಏನು ಮಾಡಬೇಕಪ್ಪ ಅಂದ್ರೆ ದೇವ್ರ ನಮಸ್ಕಾರ ಆಗ್ತೀವಿ. ಅಂದ್ರೆ ಸಾಷ್ಟಾಂಗ ಆಗ್ತೀವಿ ನಾವು. ಅವ್ರ ಮಂತ್ರ ಹೇಳ್ತಾರ ಅಂದ್ರೆ ನಡೆಸ್ಕೊಡ್ಬೇಕಂತ ಕೇಳ್ಕೊತಾರ, ಹ್ಞೂ ಅಂತ ಹೇಳ್ತೀವಿ. ಅದಕ್ಕೀಗ ನಾವು ಸಾಷ್ಟಾಂಗ ಹಾಕ್ಲತ್ತೀವಿ. ಓಂ ಶ್ರೀ ಶಿವಯೋಗಿನೇ ಸಂತೃಪ್ತೆ ತೃಪ್ತೋ ಭವತ್ ಶಂಕರಃ ತೃಪ್ತ್ಯಾ ತನ್ಮೇ ವಿಷ್ಣುಂ ತೃಪ್ತಮೇದೇ ಚರಾಚರಂ ಸಾಂಬಜೈ ನಮಃ ಪಾರ್ವತಿ ವಿಶ್ವರ ಸದಾಕಾಲ ಈಗ ನಡೆಸ್ಕೊಡ್ಬೇಕನ್ರಿ. ಸದಾಕಾಲ ಹಿಂಗೆ ನಡೆಸ್ಕೊಡ್ಬೇಕ್ರಿ. ದೇವ್ರ ನಡೆಸ್ಕೊಡ್ತಾನೆ. ಸಾಂಬಜೈ ನಮಃ ಪಾರ್ವತೇಶ್ವರ ಮಹಾದೇವ್. ಆರಾಮ್ಸೆ ಊಟ ಮಾಡಿ. ಅದಾದಮೇಲೆ ಇನ್ನೊಂದು ಏನು ಮಾಡಿದ್ವಿ ಅಂದರೆ ಅವ್ರ ಇಡೀ ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅಂತ ಹೇಳಿದ್ರಲ್ಲ, ಆ ದೊಡ್ಡ ಫ್ಯಾಮಿಲಿ ಎಲ್ಲ ಹೆಣ್ಮಕ್ಳು ಫ್ಯಾಷನ್ ಶೋ ಮಾಡಿದ್ರು ಇಲ್ಲಿ. ನಮ್ಮ ಮನೆಯಲ್ಲಿ ಇವತ್ತು ರ್ಯಾಂಪ್ ವಾಕ್ ಕಾರ್ಯಕ್ರಮ. ನನಗೆ ಸೀರೆ, ಅರ್ಶಿನ ಕುಂಕುಮ ಮತ್ತು ಬಳೆ ಎಲ್ಲ ತೊಡಿಸಿ, ಸೊ ಒಂಥರ ಲೈಕ್ ಮನೆ ಮಗಳನ್ನ ಕಳಿಸ್ತಾರಲ್ಲ ಆ ಥರ ನನ್ನ ಕಳಿಸ್ಕೊಟ್ರು. ಬಾಯ್ ಬಾಯ್ ಮಾ ಬಾಯ್. ಥ್ಯಾಂಕ್ ಯು. ನಿಜವಾಗ್ಲೂ ಉತ್ತರ ಕರ್ನಾಟಕದ ಶೈಲಿನ ಇವತ್ತು ಇಷ್ಟು ದೊಡ್ಡ ಪರದಲ್ಲಿ ತೋರಿಸಿದಕ್ಕೆ ಥ್ಯಾಂಕ್ಸ್ ಕಣೋ. ಥ್ಯಾಂಕ್ ಯು. ನೀ ಹೇಳಿ, ನಿನಗೆ ಹೆಂಗೆ ಅನ್ನಿಸ್ತೀವಲ್ಲ? ನಮ್ಮ ಕಡೆ ಕಲ್ಚರೇ ಬೇರೆ, ಆಪೋಸಿಟ್. ಪ್ರಾಪರ್ ಪ್ಯೂರ್ ನಾನ್ ವೆಜ್. ವೆಲ್ಕಮ್ ಡ್ರಿಂಕ್ಗೆ ವೈನ್ ಕೊಡ್ತಾರೆ. ಇಲ್ಲಿ ಬೇರೆನೆ ಅಂದರೆ ನಾರ್ಮಲ್ ನೀರು ಕೊಟ್ಟರು. ಸೊ ಹುಲ್ಲು ನನಗೆ ನೋಡಿ ಶಾಕ್ ಆಗಿದ್ದು ಮಠದಲ್ಲಿ. ಏಕೆಂದರೆ ಇಲ್ಲಿ ಸರ್ ಇಲ್ಲಿ
ಫುಲ್ಲು ಹೇಗೆ ಅಂತ ಗೊತ್ತು ನಿಮಗೆ, ಅಲ್ಲಿ ಫುಲ್ಲು ಸ್ವಾಮಿಗಳು ಅಲ್ಲಿ. ಎಸ್ ಹೇಳು ಪವಿ, ಉತ್ತರ ಕರ್ನಾಟಕದ ಆತಿಥ್ಯ ಏನಿಸ್ತು ನಿನಗೆ? ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಹೇಳ್ದಂಗೆ ನಂದು ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಸೊ ಇವ್ರ ಜಾಯಿಂಟ್ ಫ್ಯಾಮಿಲಿ ನೋಡಿ ನನಗೆ ಒಂಥರ ಫ್ಯಾಮಿಲಿ ಥರನೇ ಅನಿಸ್ತು. ನನಗೆ ಉಲ್ಲಾಸ್ನ ನೋಡೇ ಸರ್ಪ್ರೈಸ್ ಆಗಿದೆ ಅಲ್ಲಿ, ಅವ್ರ ಫ್ಯಾಮಿಲಿನ ನೋಡಿ ಅಷ್ಟು ಸರ್ಪ್ರೈಸ್ ಆಗಿಲ್ಲ, ಬಿಕಾಸ್ ಉಲ್ಲಾಸ್ನ ನೋಡಿ ಸರ್ಪ್ರೈಸ್ ಆಗಿದ್ದು ನನಗಲ್ಲಿ. ಅದೇ ಅವ್ನು ನಡ್ಕೊಳ್ಳೋದು ನಡವಳಿಕೆ ಎಲ್ಲ ಬೇರೆನಾ? ಕಂಪ್ಲೀಟ್ ಚೇಂಜು, ಕಂಪ್ಲೀಟ್ ಏನು ಫುಲ್ ಆಟಿಟ್ಯೂಡು ಅಲ್ಲಿ, ಒಂದು ಸೆಲೆಬ್ರಿಟಿ ಅವನಲ್ಲಿ ಫುಲ್ ಆಟಿಟ್ಯೂಡು, ಹೀರೋ ಅಂತಾರ ಅವನ್ನ ಅಲ್ಲಿ. ವಾ ಉಲ್ಲೋ, ಹೌದಾ? ಇಲ್ಲ ಅಣ್ಣ, ಎಲ್ಲ ಕಡೆ ನಾರ್ಮಲ್ ಆಗಿ ಇರ್ತೀನಿ. ನೀನ್ ಇರ್ತೀಯ ಕಣ, ಜನ ನಿನ್ನ ಹತ್ರ ಊರಲ್ಲಿ ಮಾತ್ರ ಹುಲ್ಲು ಕಣ, ಇಲ್ಲಿ ಬಂದ್ರೆ ಸುಳ್ಳು. ನಾನು ನಿನ್ನ ಅಷ್ಟು ಲಕ್ಷಣವಾಗಿ ಸೀರೆ ಗೀರೆನೆಲ್ಲ ನೋಡಿ ನಮ್ಮ ಹುಲಿ ಒಂದ್ 2 ನಿಮಿಷ ಕಾಲ ಮೂರ್ಛೆಗೆ ಹೋಗಿದ್ದ. ನಾನು ನಿಜ ಈ ಶೋಕ್ ಬಂದಾದ್ಮೇಲೆ ಇಷ್ಟೊಂದು ಸೀರೆ ಉಡ್ಕೊಂತಿರೋದು. ಒಟ್ಟಲ್ಲಿ ಈ ಉಲ್ಲಾಸ್ ಊರಿಗೆ ಪವಿ ಹೋಗಿದ್ದಲ್ಲ, ಹೇಗೆ ಅನ್ನೋದೊಂದು ಜಜಸ್ ಕೇಳೋಣ. ಎಸ್ ರಚ್ಚು, ಪಯಣದಲ್ಲಿ ಅವಳು ಪವಿ ಮಾಡಿರೋ ದೀರ್ಘದಂಡನೇ ನನಗೆ ಇಷ್ಟ ಆಗಿದ್ದು. ಪವಿಗೆ ಆ ಥರ ಹೊಸ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಉಲ್ಲಾಸ್ ಥ್ಯಾಂಕ್ ಯು ಕಣೋ. ಬಿಕಾಸ್ ಪವಿ ಯಾವತ್ತೂ ಹಾಗಲ್ಲ, ಅಲ್ಲಿ ಬಂದು ನಿಮ್ಮ ಒಂದು ಸಂಪ್ರದಾಯನ ಒಂದಿಡೀ ದಿನ ಅವಳಿಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿ ಆ್ಯಂಡ್ ಐ ಥಿಂಕ್ ಶಿ ಎಂಜಾಯ್ಡ್. ಆ್ಯಂಡ್ ನಿಮ್ಮ ಕಡೆಯಿಂದ ಒಂದು ಬ್ಯೂಟಿಫುಲ್ ಡೆಡಿಕೇಶನ್, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ರ್ಯಾಂಪ್ ವಾಕ್, ವಾಸ್ ವಂಡರ್ಫುಲ್. ವೆರಿ ಗುಡ್ ಡೆಡಿಕೇಶನ್ ಟು ಪವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ರವಿ ಸರ್, ಒಂದೇ ಖುಷಿ ಕಣ, ಇವರೆಲ್ಲ ಇಡೀ ಕರ್ನಾಟಕದಲ್ಲಿ ಒಂದೊಂದು ಊರಲ್ಲಿ ಅಷ್ಟತ್ರ ಹೋದ್ರೂ ಕೂಡ ಎಷ್ಟೆಷ್ಟು ಸಂಪ್ರದಾಯಗಳು ಬದಲಾಗ್ತಾ ಹೋಗುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಇರ್ತಾರಲ್ಲ, ಅದೇ ನೋಡೋಕೆ ಚಂದ. ಅದು ನಮಗೆ ನೋಡೋಕೆ ಖುಷಿ ಕೊಡುತ್ತೆ. ಅದು ಅಷ್ಟೇ ಮೇಯ್ನ್ ಎಕ್ಸ್ಪೀರಿಯೆನ್ಸ್ ಇರೋದು. ಅವ್ರವ್ರ ಹೆಣ್ಮಕ್ಳು ಅವ್ರ ಮನೆಗೆ ಹೋದಾಗ ಅವ್ರ ಪ್ರೀತಿಯಿಂದ ಸ್ವಾಗತ ಮಾಡೋದು, ಅವ್ರ ಜೊತೆ ಬೆರೆತ್ಕೊಂಡು ಬರ್ತಾರಲ್ಲ, ಈ ಅನುಭವ ಅವ್ರಿಗೆ ಉಳ್ಕೊಳ್ಳುತ್ತೆ. ಅದನ್ನೇ ಪ್ರತಿ ದಿವಸ ನಿಮ್ಮ ಮನೇಲೂ ಮಾಡಿದ್ರೆ ಅದೇ ಹ್ಯಾಪಿನೆಸ್ ಎಲ್ಲ ಕಡೆ ಹರಡ್ತಾ ಹೋಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಮ್ಯಾಟ್ರ್, ಯೋಚನೆ ಮಾಡಬೇಕು. ವೆರಿ ನೈಸ್. ಒಟ್ಟಲ್ಲಿ ಉತ್ತರ ಕರ್ನಾಟಕದ ಜೇವರ್ಗೆ ಹೋಗಿ ಸಖತ್ ಜಬರ್ದಸ್ತ್ ಆಗಿ ಇಬ್ರು ಭಯಂಕರ ಮಜಾ ಮಾಡಿದ್ದೀರಾ. ಇದನ್ನ ನಮಗ್ ತೋರಿಸೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಈ ಬ್ಯೂಟಿಫುಲ್ ಜರ್ನಿನ ಮಿಸ್ ಮಾಡದೆ ನಾಳೆನೂ ನೀವು ನೋಡ್ಬೇಕು ಅಂತ ಹೇಳ್ತಾ, ಇದು ನಿಮ್ಮ ಪ್ರೀತಿಯ ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Denver. Special partner Arvind Properties, Amazon.in, jewelry partner Sri Sai Gold Palace, digital streaming partner ZEE5. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ಜಾಸ್ತಿ ಲವ್ ಮಾಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಗುಡ್ ನೈಟ್.